ಸರ್ ಇವಾಗ ಬಹದ್ದೂರ್ ಖಾನ್ ಅವರ ಒಂದು ಸಮಾಧಿ ಹತ್ರ ಬಂದಿದ್ದೀವಿ. ಇದ್ರ ಹಿಂದೆ ಒಂದು ಚರಿತ್ರೆನೇ ಇದೆ ಅಂತ ಅಂದ್ರಿ. ಹೌದು ಮಾರ್ಕೆಟ್ ಮಧ್ಯದಲ್ಲಿರುವಂಥ ಒಂದು ಜಾಗ, ಹೌದು ಎರಡು ಕಡೆ ರೋಡ್ಗಳನ್ನ ಬಿಟ್ಟು ಮಧ್ಯನೇ ಇಷ್ಟು ಮಾಡಿದ್ದಾರೆ. ಇದ್ರದ್ದು ಪ್ರಾಮುಖ್ಯತೆ ಅಷ್ಟಿದೆ ಅನಿಸುತ್ತೆ. ಹೌದು ಏನು ಸರ್ ಇದು ಇತಿಹಾಸ? ನಾನು ಇದುವರೆಗೂ ನಿಮಗೆ 4 ಯುದ್ಧಗಳ ಬಗ್ಗೆ ನಾನು ನಿಮಗೆ ತಿಳಿಸಿದೆ. ನಮ್ಮ ಹೈದರಾಲಿ ಟಿಪ್ಪು ಸುಲ್ತಾನ್ ಮೇಲೆ 4 ಯುದ್ಧಗಳು ನಡೆಯುತ್ತೆ. ಅದರಲ್ಲಿ ಮೊದಲನೇ ಯುದ್ಧ, ಎರಡನೇ ಯುದ್ಧದಲ್ಲಿ ಈ ಹೈದರಾಲಿ ಗೆಲ್ತಾರೆ. ಆಮೇಲೆ ಮೂರನೇ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರಾಲಿ ಆರ್ಕಾಟಲ್ಲಿ ಅವರು ಮರಣ ಹೊಂದುತ್ತಾರೆ. ಅವರ ದೇಹನ ಕೆಲವು ದಿವಸ ಕೋಲಾರದಲ್ಲಿ ಇಟ್ಟಿರ್ತಾರೆ. ಯಾಕಂದರೆ ಬ್ರಿಟಿಷರು ಮತ್ತೆ ಆಕ್ರಮಣ ಮಾಡಿಬಿಟ್ಟು ವಶಪಡಿಸ್ಕೊಂಡು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ದಿವಸ ಕೋಲಾರಲ್ಲಿಟ್ಟು ಮತ್ತೆ ಟಿಪ್ಪು ಸುಲ್ತಾನ್ ಬರ್ತಾನೆ. ಬಂದುಬಿಟ್ಟು ಅವನು ಆಡಳಿತದಲ್ಲಿ ಕೂತ್ಕೊಂಡು ತಾನೇ ರಾಜ ಅಂತ ಹೇಳ್ಬಿಟ್ಟು ಮೈಸೂರು ಮಹಾರಾಜರನ್ನೆಲ್ಲ ಪಕ್ಕಕ್ಕಿಟ್ಟು ಅವನೇ ರಾಜ ಆಗ್ತಾನೆ. ಅದಾದ ನಂತರ ಆ ದೇಹನ ಕೆಲವು ದಿವಸ ಆಗಿಬಿಟ್ಟ ಮೇಲೆ ಅದನ್ನು ಒಂದು ಯಾವುದೋ ಒಂದು ಸುರಕ್ಷಿತವಾಗಿರೋ ಥರ ಇಟ್ಟಿರ್ತಾರೆ. ಕೋಲಾರದಿಂದ ತೊಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಮತ್ತೆ ಇನ್ನೊಂದು ಸತಿ ಮಣ್ಣು ಮಾಡ್ತಾರೆ. ಅದಾಗ್ಬಿಟ್ಟ ಮೇಲೆ ಮೂರನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಬಂದು ಬ್ರಿಟಿಷರ ಮೇಲೆ ಮೂರನೇ ಯುದ್ಧ ಮಾಡಿದಾಗ 1791ರಲ್ಲಿ ಮಾರ್ಚ್ 7ನೇ ತಾರೀಕು ಯುದ್ಧ ಪ್ರಾರಂಭ ಆಗುತ್ತೆ. ಮುಖ್ಯವಾಗಿ ಲಾರ್ಡ್ ಕಾರ್ನ್ವಾಲಿಸ್ ಬ್ರಿಟಿಷ್ ಜನರಲ್ಲು ಇದೇನು ಒಂದು 2 ದಿವಸದಲ್ಲಿ ಬೆಂಗಳೂರನ್ನ ಗೆದ್ಕೊಂಡು ಶ್ರೀರಂಗಪಟ್ಟಣ ಹೋಗೋಣ, ಅಲ್ಲಿ ಅಟ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಇಲ್ಲಿದ್ದವರು ನೋಡಿ, ಇಲ್ಲಿ ಮಲಗಿರುವಂಥ ಬಹದ್ದೂರ್ ಖಾನ್ ಕಿಲೇದಾರ ಆಗಿದ್ದರು. ಇಲ್ಲಿ ಕೋಟೆಗೆ ಏನು ಅದ್ಭುತ ಅಂತಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲೇ ರಾಕೆಟ್ಗಳು ಕಂಡಿಡಿದ್ರು. ಏಷ್ಯಾದಲ್ಲೇ ಫಸ್ಟು ರಾಕೆಟ್ಗಳು ಕಂಡಿಡ್ದಿರೋದು ಇದೇ ಬೆಂಗಳೂರಲ್ಲಿ, ಇದೇ ಪಕ್ಕದಲ್ಲೇ. ಅದಕ್ಕೆ ಆಗ ತಾರಾಮಂಡಲ ಪೇಟೆ ಅಂತ ಕರಿತಾ ಇದ್ರು. ಈಗ ಅದು ಕಬ್ಬನ್ಪೇಟೆ ಆಗಿದೆ. ಅಲ್ಲಿ ರಾಕೆಟ್ಗಳನ್ನ ತಯಾರು ಮಾಡ್ತಾ ಇದ್ರು. ಅದನ್ನು ಉಪಯೋಗಿಸ್ತಾ ಇದ್ದ ಮಹಾನ್ ಭಾವ ಈತನೇ. ಆವಾಗ ಏನು ಮಾಡ್ತಾಯಿದ್ರು, ಮೂರನೇ ಯುದ್ಧ ಪ್ರಾರಂಭ ಆಗುತ್ತೆ. ಮಾರ್ಚ್ 4 ಬ್ರಿಟಿಷರು ಎಲ್ಲ ಇಲ್ಲಿ ಸುತ್ತುವರೆದಿರ್ತಾರೆ. ಅದು ಕೋಟೆ, ಇದು ಪೇಟೆ, ಎಲ್ಲ ಬಾಗಿಲು ಹಾಕ್ಕೊಂಡು ಬಿಟ್ಟಿರ್ತಾರೆ. ಒಳಗಡೆ ಈ ಬಹದ್ದೂರ್ ಖಾನು ಮತ್ತು 2000 ಜನ ಇವರು ಸೈನಿಕರು ಇರ್ತಾರೆ. ಅವರು ಲೆಕ್ಕವಿಲ್ದಿರೋಷ್ಟು ಸೈನ್ಯ ಎಲ್ಲ ಮುತ್ತಿಗೆ ಹಾಕ್ಬಿಟ್ಟಿರ್ತಾರೆ. ಒಳಗೆ ಬರಬೇಕಾದ್ರೆ ಈ ಬಹದ್ದೂರ್ ಖಾನ್ ಅವರ ಸೈನಿಕರು ರಾಕೆಟ್ಗಳನ್ನ ಅಂಟಿಸಿ ಆಚೆ ಬಿಡ್ತಾ ಇದ್ರು. ಅದು ಸುಮಾರು 2-3 ಕಿಲೋಮೀಟ್ರ್ ಸೈನ್ಯದ ಮೇಲೆ ಹೋಗಿ ಬ್ಲಾಸ್ಟ್ ಆಗ್ತಾ ಇತ್ತು. ಇನ್ನೂ ಒಂದು ಟೆಕ್ನಾಲಜಿ ಇವರು ಯೂಸ್ ಮಾಡಿದ್ರು. ಆ ರಾಕೆಟ್ಗೆ ಕತ್ತಿನ ಫಿಟ್ ಮಾಡಿ ಬಿಡ್ತಾ ಇದ್ರು. ಅದು ಚೆಲ್ಲಾಪಿಲ್ಲಿಯಾಗಿ ಹೇಗೆಂದ್ರೆ ಹಾಗೆ ಹೋಗ್ತದ್ದು. ಎಷ್ಟೋ ಜನ ತಲೆ ಕತ್ತರಿಸ್ಕೊಂಡು ಹೋಗ್ಬಿಡೋದು. ಫಿರಂಗಿಗೆ ಇದಿಡ್ತಿದ್ರಲ್ಲ ಆ ಥರ ಇದನ್ನ ಕತ್ತಿನ ಫಿಟ್ ಮಾಡಿ ಅದು ಚೆಲ್ಲಾಪಿಲ್ಲಿಯಾಗಿ ಹೋಗೋದು, ಛಿದ್ರ ಆಗಿ ಯಾರ್ಯಾರಿಗೆ ಕತ್ತರಿಸ್ಕೊಂಡು ಹೋಗ್ಬಿಡೋದು. ಈ ಟೆಕ್ನಾಲಜಿ ಎಲ್ಲ ಇವರು ಯೂಸ್ ಮಾಡ್ತಾ ಇದ್ರು. ಈ ರೀತಿ ಸುಮಾರು 15 ದಿವಸ ಇವರು ಯಾರನ್ನೂ ಒಳಗೆ ಬಿಟ್ಕೊಂಡಿರಲಿಲ್ಲ. ಆಮೇಲೆ 21 ಮಾರ್ಚ್ 1791ರಲ್ಲಿ ಈ ಫಿರಂಗಿಗಳಿಂದ ಕೋಟೆಯನ್ನೆಲ್ಲ ಒಡೆದು ಒಳ ನುಗ್ಗಿದ್ರು. ಸುಮಾರು ಜನ ಇವರು ಸೈನಿಕರೆಲ್ಲ ಸತ್ತಿದ್ರು. ಆದರೂ ಅವರು ಮುಂದೆ ಕತ್ತಿನ ಇಟ್ಕೊಂಡು ವೀರಾವೇಶದಿಂದ ಹೋರಾಡ್ತಾ ಇದ್ರು. ಬಹದ್ದೂರ್ ಖಾನು ಈತನು ಬದುಕಿರೋವರೆಗೂ ಕೋಟೆ ಒಳಗಡೆ ಒಬ್ಬ ಬ್ರಿಟಿಷ್ ಸೈನಿಕರು ಒಳಗೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಈತನಿಗೆ ಗುಂಡಿಟ್ಟು ಸಾಯಿಸಿದ್ರು. ಆಮೇಲೆ ಇಡೀ ಬೆಂಗಳೂರನ್ನ ಅವರು ವಶಪಡಿಸ್ಕೊಂಡು ಟಿಪ್ಪು ಸುಲ್ತಾನ್ಗೆ ಹೇಳಿ ಕಳಿಸಿದ್ರು, ನಿನ್ನ ಬಲಗೈ ಬಂಟ ಬಹದ್ದೂರ್ ಖಾನ್ನ ನಾವು ಹೊಡೆದಾಕಿದ್ದೀವಿ, ಬಂದು ತಗೊಂಡೋಗು ಅಂತೇಳಿ. ಟಿಪ್ಪು ಸುಲ್ತಾನ್ಗೆ ತುಂಬ ದುಃಖ ಆಗೋಯ್ತು. ಸರಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬೇಡ ಅಲ್ಲೇ ಮಣ್ಣು ಮಾಡಿ ಅಂದಾಗ ಈ ಜಾಗದಲ್ಲಿ ಈ ಮಹಾನ್ ಭಾವನ್ನ ಇಲ್ಲಿ ಮಣ್ಣು ಮಾಡಿದ್ರು. ಈ ಥರ ವೀರಾವೇಶದಿಂದ ಹೋರಾಡಿ ಸತ್ತಿರುವಂಥ ಹುತಾತ್ಮ ಬಹದ್ದೂರ್ ಖಾನ್. ಇದು ಎಲ್ಲ ಪುಸ್ತಕದಲ್ಲಿ ಎಲ್ಲನೂ ಬರೆದಿದ್ರು. ಆದರೆ ಮುಂದಕ್ಕೆ ಈತನಿಗೆ ಏನು ಮಾಡಿದ್ರು, ಟಿಪ್ಪು ಸುಲ್ತಾನ್ ಇಷ್ಟು ಹೋರಾಡಿದ್ದಕ್ಕೆ ಏನು ಮಾಡಿದ್ರು ಅಂತಂದರೆ, ಇದಾಗಿ 1 ತಿಂಗಳು 10 ದಿವಸ ಆಗಿರುತ್ತೆ. ಟಿಪ್ಪು ಸುಲ್ತಾನ್ಗೆ ಯೋಚನೆ ಆಗಿರುತ್ತೆ, ನನಗೋಸ್ಕರ ಇಷ್ಟು ಹೋರಾಡಿದ್ದಾನೆ, ಈತನಿಗೆ ಏನಾದರೂ ಮಾಡಬೇಕು ಅಂತ. ಅಲ್ಲಿ ಒಂದು ಒಪ್ಪಂದದಿಂದ 3ನೇ ಮೈಸೂರು ಯುದ್ಧ ನಿಂತೋಗಿರುತ್ತೆ. ಅದೇನಪ್ಪ ಅಂತಂದರೆ, ಯುದ್ಧದಲ್ಲಿ ನಷ್ಟ ಆಗಿರುವಂಥ 3,30,00,000 ಟಿಪ್ಪು ಸುಲ್ತಾನ್
ಬ್ರಿಟಿಷರಿಗೆ ಕಟ್ಟಿಕೊಡಬೇಕು. ಈ ರೀತಿ ವೀರಾವೇಶದಿಂದ ಹೋರಾಡಿದ್ದಕ್ಕೆ ಅವನಿಗೆ ಅದೇ ಯೋಚನೆ ಆಗೋಯ್ತು, ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವರು ಕುಟುಂಬದವರಿಗೆ ಇಲ್ಲೇ MS ಪಾಳ್ಯ ಅಂತ ಇದೆ, ವಿದ್ಯಾರಣ್ಯಪುರದ ಹತ್ರ MS ಪಾಳ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಳತಮ್ಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿನ ದಾನ ಕೊಡ್ತಾರೆ. ಅಂದರೆ ಇವರು ಕುಟುಂಬದವರಿಗೆ ಅವರ ಸೈನಿಕರು ಸತ್ತರೇನು ಅವರ ಕುಟುಂಬದವರು ಬೀದಿ ಪಾಲು ಆಗಬಾರ್ದು ಅಂಥೇಳಿ ಅವರ ಜೀವನ ನಿರ್ವಹಣೆಗೆ ಕಾಳತಮ್ಮನಹಳ್ಳಿ ಅಂತ ಗ್ರಾಮನ ದಾನ ಕೊಟ್ಟಿದ್ದಾರೆ. ಅಲ್ಲಿ ಅನೇಕ ವರ್ಷಗಳು ಮುಸ್ಲಿಮರು ಇದ್ದಿರ್ಬೋದು, ಆದರೆ ಈಗ ಆ ಗ್ರಾಮದಲ್ಲಿ ಯಾರೇ ಮುಸ್ಲಿಮರಿಲ್ಲ. ಈ ಶಾಸನ ಕೂಡ ಇದುವರೆಗೂ ಯಾರೂ ಓದಿರಲಿಲ್ಲ. ನಾನು ಅಕಸ್ಮಾತಾಗಿ ಆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಏನೋ ಒಂದು ಶಾಸನ ಕಾಣಿಸ್ತು. ನಾನು ಶಾಸನಗಳೆಲ್ಲ ಓದೋದ್ರಿಂದ ಅದನ್ನು ಓದಿದೆ, ಆದರೆ ಅರ್ಧ ಮುಚ್ಕೊಂಡು ಬಿಟ್ಟಿತ್ತು. ಆ ಊರು ಗ್ರಾಮಸ್ಥರಿಗೆಲ್ಲ ಹೇಳಿದೆ, ಏನೋ ಒಂದು ಇತಿಹಾಸ ಇದೆ, ತೆಗೆದುಕೊಡಿ, ಓದ್ಕೊಡ್ತೀನಿ ಅಂತೇಳಿ. ಸುಮಾರು ದಿವಸ ಆಗಿಬಿಟ್ಟ ಮೇಲೆ ಗ್ರಾಮಸ್ಥರೆಲ್ಲ ಸೇರಿ ಊತೋಗಿತ್ತಲ್ಲ, ತೆಗೆದಿದ್ದೀವಿ ಬನ್ನಿ ಅಂದರು. ಅದು ಓದಿದ್ರೆ ನನಗೆ ಶಾಕ್ ಆಗೋಯಿತು. ಇದುವರೆಗೂ ಬಹದ್ದೂರ್ ಖಾನ್ ಮುಂದೆ ಏನಾಯಿತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಓದಿದ್ವು. ಇದು 27 ಏಪ್ರಿಲ್ 1791 ತಾರೀಕಿನಂದು ಇವರಿಗೆ ಕಾಳತಮ್ಮನಹಳ್ಳಿ ರಕ್ತ ಕೊಡುಗೆ ಅಂತ ಬರೆದಿದ್ದಾರೆ. ರಕ್ತ ಕೊಡುಗೆ ಅಂತಂದರೆ ಯುದ್ಧದಲ್ಲಿ ಯಾವುದೇ ವೀರ ಸತ್ತೋದ್ರೆ ಅವನ ಕತ್ತಿನ ಅವ್ರ ಕುಟುಂಬದವ್ರನ್ನ ಕರ್ಕೊಂಡು ಬಂದು ಅವ್ರ ಮುಂದೆ ಆ ರಕ್ತನ ತೊಳೆದು ಬಿಟ್ಟು ಆ ಒಂದು ಊರನ್ನ ಅಥವಾ ಇಷ್ಟು ದುಡ್ಡನ್ನು ದಾನ ಕೊಡ್ತಾಯಿದ್ರು. ಆ ರೀತಿ ರಕ್ತ ಕೊಡುಗೆಯಾಗಿ ಇವರ ಕುಟುಂಬಕ್ಕೆ ಕಾಳತಮ್ಮನಹಳ್ಳಿನ ಕೊಟ್ಟಿದ್ದಾರೆ. ಈ ಶಾಸನ ನನಗೆ ಸಿಕ್ತು, ನಾನು ಇದನ್ನು ಪ್ರಕಟ ಮಾಡಿದ್ದೀನಿ. ಈಗ ಈ ಮಹಾನುಭಾವನ ಬಗ್ಗೆ ಬರೆದಿರೋದು ಒಂದು ಬೋರ್ಡು ನಿಮಗೆ ಕಳಿಸಿದ್ದೀನಿ. ಅದನ್ನು ದಯವಿಟ್ಟು ಎಲ್ಲ ಜನಗಳಿಗೆ ತಿಳಿಬೇಕು. ಈತನ ತ್ಯಾಗ ಬಲಿದಾನ ಎಲ್ಲ ಜನಗಳಿಗೆ ತಿಳಿಬೇಕು. ಅದರಿಂದ ಮಾಡೋ ಜವಾಬ್ದಾರಿ ನಿಮಗೆ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಇಲ್ಲೇ ಒಂದು ಬೋರ್ಡ್ ಹಾಕಿ ಇಲ್ಲಿಗೆ ಬಂದವರೆಲ್ಲ ಅದ್ರ ಬಗ್ಗೆ ಓದಲಿ. ಅವರಿಗೆ ನಮಸ್ಕಾರ ಮಾಡೋದಕ್ಕಿಂತನೂ ಅವ್ರ ಬಗ್ಗೆ ತಿಳ್ಕೊಂಡು ಹೆಮ್ಮೆಯಿಂದ ಇಲ್ಲಿಂದ ಆಚೆ ಹೋಗಬೇಕು. ನಿಮಗೂ ಇವ್ರ ಬಗ್ಗೆ ಹೆಮ್ಮೆ ಆಗಬೇಕು. ಇವಾಗ ಹೆಮ್ಮೆ ಆಗ್ತಾ ಇದೆಯಲ್ವ ಇವ್ರ ಬಗ್ಗೆ, ಅದನ್ನೊಂದು ದಯವಿಟ್ಟು ಮಾಡಿ. ನಮಸ್ಕಾರ. ತಮ್ಮ ಹೆಸರು? ನಮಸ್ತೆ ಸರ್. ಥ್ಯಾಂಕ್ ಯು. ನಯೀಮ್ ಅಂತ. ನಿಮ್ಮ ಹೆಸರು? ಥ್ಯಾಂಕ್ ಯು ಸರ್. ಇಮ್ತಿಯಾಜ್, ಮುಸ್ತಾಕ್ ಅಹಮದ್, ಅಖಿಲ್ ಪಾಷಾ, ಮೊಹಮ್ಮದ್ ಇಲಿಯಾಜ್ ಅಹಮದ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಥ್ಯಾಂಕ್ ಯು. ಈ ಘೋರ ಯುದ್ಧದಲ್ಲಿ ಬ್ರಿಟಿಷರು ಅನೇಕ ಜನ ಸಾಯ್ತಾರೆ. ಅದರಲ್ಲಿ ಮೂರ್ ಹೌಸ್ ಅಂತ ಒಬ್ಬ ಅಧಿಕಾರಿ ಇರ್ತಾನೆ. ಆತನು ಇದೇ ಯುದ್ಧದಲ್ಲಿ ಸತ್ತೋಗ್ಬಿಡ್ತಾನೆ. ಆಗ ಇದೇ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಈಗಿದೆಯಲ್ಲ, ಆ ಸ್ಥಳದಲ್ಲೇ ಆತ ಸಾಯೋದು. ಆತನಿಗೆ ಇಲ್ಲಿ ಕಾರ್ಪೊರೇಷನ್ ಆಫೀಸ್ ಇದೆಯಲ್ಲ, ಎದುರುಗಡೆ ಒಂದು ಸಮಾಧಿಗಳು ಕಟ್ತಾರೆ. ಬ್ರಿಟಿಷರಿಗೆಲ್ಲನೂ ಒಂದು ಸಮಾಧಿಗಳು ಕಟ್ತಾರೆ. ಅದರಲ್ಲಿ ಮೂರ್ ಹೌಸ್ ಸಮಾಧಿಯನ್ನು ತುಂಬ ಬೃಹತ್ತಾಗಿ ಕಟ್ಟಿರ್ತಾರೆ. ಅದು ಮೊನ್ನೆ ಒಂದು 50 ವರ್ಷದವರೆಗೂ ಅದು ಹಾಗೇ ಇತ್ತು. ಅದಕ್ಕೆ ಈಗ KR ಸರ್ಕಲ್ನಿಂದ ಕಾರ್ಪೊರೇಷನ್ ಸರ್ಕಲ್ ಬರೋವರೆಗೂ ಆ ಸೆನೋಟಾಪ್ ಕಟ್ಟಿದ್ರು. ಅದಕ್ಕೆ ಆ ರಸ್ತೆಗೆ ಸೆನೋಟಾಪ್ ರಸ್ತೆ ಅಂತ ಕರಿತಾಯಿದ್ರು. ಈಗ ಒಂದು 50 ವರ್ಷದ ಹಿಂದೆ ಆ ಸಮಾಧಿಗಳನ್ನೆಲ್ಲ ಒಡೆದಾಗ್ಬಿಟ್ಟು ವಿದೇಶಿಯರದು ಏನಕ್ಕೆ ಇರಬೇಕು ನಮಗೆ ಇಲ್ಲಿ ಅಂಥೇಳಿ ಅದನ್ನು ಒಡೆದಾಕಿ ಅದೇ ಜಾಗದಲ್ಲಿ ಈಗ ಕೆಂಪೇಗೌಡ ವಿಗ್ರಹನ ಇಟ್ಟಿರೋದು. ಆ ಮೂರ್ ಹೌಸು ಅಲ್ಲಿ ಸತ್ತಿರ್ತಾನೆ. ಅದಾದ ನಂತರ ಬಹದ್ದೂರ್ ಖಾನ್ ಅವರು ತೀರ್ಕೊತಾರೆ. ಮುಂಚೆ ನಡೆಯುವಂಥ ವಿಷಯ. ಹೌದು, ಈ ಮೂರನೇ ಯುದ್ಧದಲ್ಲಿ ಮೊದಲು ಆತ ಸಾಯ್ತಾನೆ, ನಂತರ ಬಹದ್ದೂರ್ ಖಾನ್ ಅವರು ತೀರ್ಕೊತಾರೆ. ಸರ್, ಅದೇ ನಾವೀಗ ಬೆಂಗಳೂರು ಹಿಸ್ಟ್ರಿ ಶುರು ಮಾಡಿದಾಗಲಿಂದ ಎಲ್ಲದನ್ನು ನೋಡ್ಕೊಂಡು ಬಂದು ಹೈದರಾಲಿ ಟಿಪ್ಪು ಸುಲ್ತಾನ್ ಅವರ ಜರ್ನಿ ಬಗ್ಗೆ ಮಾತಾಡಿದ್ವಿ. ಸೊ ಟಿಪ್ಪು ಸುಲ್ತಾನ್ನ ಬ್ರಿಟಿಷರು 1799ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಾಯಿಸಿದ ಮೇಲೆ ಅಲ್ಲಿಂದ ನಂತರ ಈಗ ಮೈಸೂರು ಸಾಮ್ರಾಜ್ಯ ಒಂಥರ, ಈಗ ಮೈಸೂರು ಅರಸರಿಂದ ಹೈದರಾಲಿಗೆ ಹೋಗಿ ಹೈದರಾಲಿಯಿಂದ ಟಿಪ್ಪು ಸುಲ್ತಾನಿಗೆ ಬಂದು ಟಿಪ್ಪು ಸುಲ್ತಾನ್ ಇವಾಗ ಸೋತಾಯಿತು. ಸೋತಿರೋದು ಬ್ರಿಟಿಷರು, ಸತ್ತು ಆಯಿತು. ಇವಾಗ ನಮಗೆ ಮೈಸೂರು ರಾಜ್ಯ ಏನಾಗುತ್ತೆ, ಯಾರ್ಯಾರ ಕೈಗೆ ಹೋಗುತ್ತೆ ಸರ್? ಯಾಕೆಂದರೆ
ಇಲ್ಲಿವರೆಗೂ ಇದು ನಮಗೆ ಮೋಸ್ಟ್ಲಿ ಮೈಸೂರು ಪ್ರಾಂತ್ಯನ ಬ್ರಿಟಿಷರು ಕಬಳಿಸಿದಂಥ ಟೈಮ್ ಲೈನ್ ನಾವು ಮಾತಾಡ್ತೀವಿ. ಇದಕ್ಕೆ ಮುಂಚೆ ಅವರು ಬೆಂಗಾಳ ಬೇರೆ ಬೇರೆ ಜಾಗಗಳಲ್ಲೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ರು, ಮದ್ರಾಸಲ್ಲಿದ್ದರು. ಸೊ ಮೈಸೂರು ಪ್ರಾಂತ್ಯಕ್ಕೆ ಅಧಿಕೃತವಾಗಿ ಅವರು ಟಿಪ್ಪು ಸುಲ್ತಾನ್ನ ಸೋಲಿಸಿದ ನಂತರ ಬರ್ತಾರೆ. ಅಲ್ಲಿವರೆಗೂ ಮಾತಾಡಿದ್ವಿ. ಸೊ ಟಿಪ್ಪು ಸತ್ತ ನಂತರ ಏನಾಗುತ್ತೆ ಸರ್ ಮೈಸೂರು ಸಾಮ್ರಾಜ್ಯ? ಇದನ್ನು ಬ್ರಿಟಿಷರು ವಶಪಡಿಸ್ಕೊತಾರೆ. ಬ್ರಿಟಿಷರು ವಶಪಡಿಸ್ಕೊಂಡು ಇದನ್ನು ಏನು ಮಾಡೋಣ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ ಸರಿ ಮತ್ತೆ ಮೈಸೂರು ಮಹಾರಾಜರಿಗೆ ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟರೆ ಏನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅವರಿಗೆ ಕೊಟ್ಬಿಡೋ ಥರ ಅಲ್ಲ, ತುಂಬ ಕಂಡೀಷನ್ಗಳು ಹಾಕಿ ಇವರ ಅಧಿಕಾರಿಗಳನ್ನೆಲ್ಲ ಅವರು ಅಲ್ಲಿ ಇಡ್ತಾರೆ. ಟ್ಯಾಕ್ಸಲ್ಲಿ ಇಷ್ಟು % ಅಂತ ಇವರಿಗೆ ಕೊಡಬೇಕು. ಆಡಳಿತ ಮಾತ್ರ ಮೈಸೂರು ಮಹಾರಾಜರದು. ಅದರಲ್ಲಿ ಬರೋ ವರಮಾನ ಎಲ್ಲನೂ ಇಷ್ಟು ಭಾಗ ಅಂತ ಇವರಿಗೆ ಕೊಟ್ಬಿಡಬೇಕು. ಇವರ ಅಧಿಕಾರಿಗಳು ಮೈಸೂರು ಮಹಾರಾಜರು ಅವರು ಸಂಬಳ ಕೊಟ್ಟು ಇಟ್ಕೊಳ್ಬೇಕು. ಅವರು ಏನೇ ಒಂದು ಕೆಲಸ ಮಾಡಿದ್ರೇನು ಇವರ ಅನುಮತಿ ಪಡೆದು ಮುಂದುವರಿಬೇಕು. ಈ ರೀತಿ ಪರಿಸ್ಥಿತಿ ನಮ್ಮ ಮೈಸೂರು ಮಹಾರಾಜರಿಗೆ ಬಂತು. ಬೇರೆ ವಿಧಿ ಇಲ್ಲ. ಅವರು ಎಲ್ಲನ್ನ ಒಪ್ಕೊಂಡ್ಬಿಟ್ಟು ಅವ್ರ ಕಂಡೀಷನ್ ಎಲ್ಲ ಒಪ್ಕೊಂಡು ಮತ್ತೆ ರಾಜ್ಯನ ತಮ್ಮ ವಶಕ್ಕೆ ತಗೊತಾರೆ. ಅವಾಗ ಯಾರು ಇರ್ತಾರೆ ಸರ್ ಮೈಸೂರು? ಕೃಷ್ಣರಾಜ ಒಡೆಯರ್ ಕಾಲ ಅವರು ತಗೊತಾರೆ. ಅವರು ತಗೊಂಡು ಆಡಳಿತ ನಡೆಸ್ತಾರೆ. ಆದರೆ ಸರಿಯಾಗಿ ಆಡಳಿತ ಆ ಸಮಯದಲ್ಲಿ ನಡೆಸೋದಿಲ್ಲ. ಅವರು ಅನೇಕ ಕಡೆ ದಂಗೆಗಳಾಗುತ್ತೆ. ಎಲ್ಲ ಸಣ್ಣ ಸಣ್ಣ ನಾಯಕರುಗಳೆಲ್ಲ ದಂಗೆ ಎದ್ದೊಳ್ತಾರೆ. ಅವ್ರಿಗೆ ಇದನ್ನು ಅಡಗಿಸೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆಗ ಪಾರುಪತ್ಯಗಾರರು ಅಂತ ಇರ್ತಾರೆ. ಈಗ ಮಂತ್ರಿಗಳು ಹಿಂಗೆ ಆ ಥರ ಪಾರುಪತ್ಯಗಾರರು ಅಂತ ಇರ್ತಾರೆ. ಅವರು ಅನೇಕ ಪಾರುಪತ್ಯಗಾರರನ್ನ ಕರ್ಕೊಂಡು ಇಡೀ ರಾಜ್ಯಾದ್ಯಂತ ಈ ದಂಗೆ ಅಡಗಿಸೋದಕ್ಕೆ ಹೊರಡ್ತಾರೆ. ಆದರೆ ದಂಗೆ ಅಡಗಿಸೋಕೆ ಅವ್ರ ಕೈಯಲ್ಲಿ ಆಗಲ್ಲ. ಆಡಳಿತನೂ ಸರಿಯಾಗಿ ನಡ್ಸೋಕ್ಕಾಗಲಿಲ್ಲ. ಈ ರೀತಿ ಈ ಮೈಸೂರು ರಾಜ್ಯ ಅಲ್ಲೋಲ ಕಲ್ಲೋಲವಾಗಿ ಯಾವುದೇ ಒಂದು ಹಿಡಿತ ಇಲ್ದಿರಂಗೆ ನಡೆಯುತ್ತೆ. ಅಂದರೆ ಕುದುರೆ ಇವ್ರ ಕೈಲಿ ಕೊಟ್ಟು ಲಗಾಮ ಅವರು ಇಟ್ಕೊಂಡಿದ್ರು. ಹಂಗಾಗಿ ಅದು ಸರಿಯಾದ ರೀತಿ ವ್ಯವಸ್ಥಿತವಾಗಿ ಆಡಳಿತ ನಡೆಯಲಿಲ್ಲ. ಇನ್ನೊಂದು ಏನು ಅಂತಂದರೆ ಆಗ ಟಿಪ್ಪು ಸುಲ್ತಾನ್ನ ಸಾಯಿಸೋದಕ್ಕೆ ಅನೇಕ ಮುಸಲ್ಮಾನರಿಗೂ ಇದು ಸರಿ ಬರೋದಿಲ್ಲ. ಅವರಿಗೆ ಅಸಮಾಧಾನ ಇರುತ್ತೆ. ಅವರಿಗೆ ಹೊಗೆ ಹಾಡ್ತಾ ಇರುತ್ತೆ ಬ್ರಿಟಿಷರ ಮೇಲೆ. ಆದರೆ ಏನೂ ಮಾಡಲಾರ್ರು ಅವರು. ಜೊತೆಗೆ ಆಡಳಿತನೂ ಸರಿಯಾಗಿ ನಡೆಸಿಲ್ಲ ಅಂತಲೇ ನಾವು ಹೇಳಬೇಕಾಗುತ್ತೆ. ಇದನ್ನು ಮನಗಂಡು 1831ವರೆಗೂ ಈ ಅರಾಜಕತೆಯಲ್ಲೇ ಆಡಳಿತ ನಡೆದೋಗುತ್ತೆ. ಆವಾಗ ಲಾರ್ಡ್ ಬೆಂಟಿಂಗ್ ಮದ್ರಾಸಲ್ಲಿ ಗವರ್ನರ್ ಆಗಿರ್ತಾರೆ. ಅವರೇನು ಮಾಡ್ತಾರೆ, ಲೂಸಿಂಗ್ಟನ್ ಅಂತ ಒಬ್ಬ ಅಧಿಕಾರಿನ ಕಳಿಸ್ತಾರೆ ಇಲ್ಲಿಗೆ. ಹೋಗಿ ನೋಡ್ಕೊಂಡು ಬಾ, ಹೇಗೆ ಆಡಳಿತ ಇದೆ, ಏನು ಅರಾಜಕತೆ ಇದೆ, ಏನು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲೂಸಿಂಗ್ಟನ್ ಇಲ್ಲಿ ಬಂದು ಇದನ್ನೆಲ್ಲ ನೋಡ್ತಾನೆ. ಏನಂತೂ ಹೇಳ್ಕೊಂಡು ಅಂತ ವಾಪಸ್ ತಗೊಳೋ ರೀತಿ ಇರೋದಿಲ್ಲ. ಆದರೂ ಇದನ್ನು ವಾಪಸ್ ತಗೊಂಡ್ಬಿಡಬೇಕು, ಅವ್ರ ಕೈಯಲ್ಲಿ ಆಡಳಿತ ನಡ್ಸೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಬ್ರಿಟಿಷರು ಮತ್ತೆ 1831 ಅಕ್ಟೋಬರ್ನಲ್ಲಿ ವಾಪಸ್ ತಗೊತಾರೆ. ವಾಪಸ್ ತಗೊಂಡು ಆಗ ಕಮಿಷನರ್ ಆಡಳಿತ ಪ್ರಾರಂಭ ಆಗುತ್ತೆ. ಒಬ್ಬರೇ ಆಡಳಿತ ನಡೆಸೋದು ಬೇಡ ಅಂತೇಳಿ ಜಂಟಿ ಕಮಿಷನರ್ಗಳಿರ್ತಾರೆ. ಲೂಸಿಂಗ್ಟನ್ ಮತ್ತು ಬ್ರಿಗ್ಸ್ ಅಂತೇಳಿ 2 ಅಧಿಕಾರಿಗಳು ಇದನ್ನು ಆಡಳಿತ ತಗೊತಾರೆ. ಜಂಟಿ ಸೀನಿಯರ್ ಕಮಿಷನರು, ಜೂನಿಯರ್ ಕಮಿಷನರ್ ಅಂತೇಳಿ. ಅವರು ಸುಮಾರು ಒಂದು 3 ವರ್ಷ ಆಡಳಿತ ನಡೆಸ್ತಾರೆ. ಅವ್ರ ಆಡಳಿತದಲ್ಲಿ ಅಂತ ಹೇಳಿಕೊಂಡು ಅಂಥ ರೀತಿ ಒಂದು ಕಂಟ್ರೋಲಿಗೆ ತಂದರು ಅನ್ನೋ ಹೇಳ್ಬೋದಾಗಲಿ. ಅಂತೂ ಹೇಳ್ಕೊಳೋ ಅಂಥ ಕಾರ್ಯಗಳೇನು ಅವ್ರ ಸಮಯದಲ್ಲಿ ಆಗಲಿಲ್ಲ. ಅವರು ಇದನ್ನೆಲ್ಲ ಫಸ್ಟ್ ಸರಿ ಮಾಡೋದ್ರಲ್ಲೇ 3 ವರ್ಷ ಕಳೆದೋಯ್ತು. ಆಮೇಲೆ ಬ್ರಿಟಿಷರು ನಿರ್ಧಾರ ಮಾಡಿದ್ರು, ಇದು ಜಾಯಿಂಟ್ ಕಮಿಷನರ್ಗಳು ಬೇಡ, ಒಬ್ಬರೇ ಕಮಿಷನರ್ ಮಾಡೋಣ ಅಂತೇಳಿ. ಇಲ್ಲಿ ಕಾಣ್ತಾ ಇರೋ ಲಾರ್ಡ್ ಕಬ್ಬನ್ ಇವ್ರನ್ನ 1834ರಲ್ಲಿ ಕಮಿಷನರ್ ಆಗಿ ಇವ್ರನ್ನ ನೇಮಕ ಮಾಡಿದ್ರು.
ಇವರು ಆಡಳಿತ ವಹಿಸ್ಕೊಂಡ್ಬಿಟ್ಟ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೆದಿದ್ದು ಇವ್ರ ಸಮಯದಲ್ಲಿ. ಯಾಕೆ ಅಂದರೆ ಅವಾಗ ಇಬ್ಬರಿದ್ದಾಗ ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕು, ಇವ್ರು ಹೇಳ್ದಂಗೆ ಅವರು ಕೇಳಬೇಕು. ಇದೇ ರೀತಿ 3 ವರ್ಷ ನಡೆದೋಗ್ಬಿಡುತ್ತೆ. ಅದಾಗ್ಬಿಟ್ಟ ಮೇಲೆ ಲಾರ್ಡ್ ಕಬ್ಬನ್ನು ಆಡಳಿತ ವಹಿಸ್ಕೊಂಡ್ಬಿಟ್ಟ ಮೇಲೆ ನಮ್ಮ ಇಡೀ ರಾಜ್ಯ, ಅದರಲ್ಲೂ ಬೆಂಗಳೂರು ಅಭಿವೃದ್ಧಿ ಕಾಣೋದಕ್ಕೆ ಪ್ರಾರಂಭ ಆಯಿತು 1834ರಿಂದ. ಈಗಲೂ ನೀವು ಬೆಂಗಳೂರಲ್ಲಿ ರೆಸಿಡೆನ್ಸಿ ರೋಡ್ ಅಂತ ಕೇಳಿದ್ದೀರಿ. ಹೌದು ಅಲ್ವಾ? ಏನು ರೆಸಿಡೆನ್ಸಿ ರೋಡ್ ಅಂತಂದರೆ, ಈಗ ಕಮಿಷನರ್ಗಳು ಮತ್ತು ಅವರ ಅಧಿಕಾರಿಗಳು ಎಲ್ಲರೂ ಇರೋದಕ್ಕೆ ಒಂದು ಜಾಗ ಆಗಿ ರಸ್ತೆ ಇತ್ತು, ಅವ್ರ ಮನೆಗಳೆಲ್ಲ ಇರೋದಕ್ಕೆ ಅದೇ ರೆಸಿಡೆನ್ಸಿ ರೋಡ್ ಅಂತೇಳಿ. ಈಗ ಲಾರ್ಡ್ ಕಬ್ಬನ್ ಅವರು ಆಡಳಿತ ತಗೊತಾರೆ. ಅದಕ್ಕೆ 1834ರಲ್ಲಿ. ಇದಕ್ಕೆ ಮುಂಚೆ ಒಂದು ವಿಷಯ ನಾನು ನಿಮಗೆ ಹೇಳಲೇಬೇಕು. ಈ ಬ್ರಿಟಿಷ್ ತಗೊಂಡ್ಬಿಟ್ಟ ಮೇಲೆ ಟಿಪ್ಪು ಸುಲ್ತಾನ್ ಸತ್ತೋದ ನಂತರ ಈಗ ಈ ಕೋಟೆ ಪ್ರದೇಶದಲ್ಲೇ ಈ ಬ್ರಿಟಿಷರೆಲ್ಲನೂ ಅಲ್ಲೇ ಇದ್ದರು. ಕೋಟೆ ಆ ಕಡೆ ಎಲ್ಲನೂ ಟೆಂಟ್ಗಳು ಹಾಕ್ಕೊಂಡು ಅಲ್ಲೇ ವಾಸ ಮಾಡ್ತಾಯಿದ್ರು. ಆಗ ಇದ್ದಿದ್ದು ಕೋಟೆ ಮತ್ತು ಪೇಟೆ ಎರಡೇ, ಹಿಂದೆ ಹೇಳಿದ್ನಲ್ಲ ಅದೇ ರೀತಿ. ಆಗ ಬ್ರಿಟಿಷರೇ 1800ರಲ್ಲಿ ಒಂದು ಚರ್ಚ್ ಕೂಡ ಕಟ್ಟಿದ್ರು. ಅಲ್ಲೇ ಚಾಮರಾಜಪೇಟೆಯಲ್ಲಿ ಸೆಂಟ್ ಲೂರ್ಸ್ ಚರ್ಚ್ ಅಂತಿದೆ. ಅವ್ರಿಗೋಸ್ಕರ ಅಲ್ಲಿ ಕಟ್ಟಿದ್ರು, ಚಿಕ್ಕದಾಗಿ ಕಟ್ಟಿದ್ರು. ಅಲ್ಲೇ ಅವರು ಪ್ರಾರ್ಥನೆಗಳೆಲ್ಲ ಮಾಡಿ ಇದ್ದರು. ಅವರಿಗೆ ನಮ್ಮ ಜೊತೆಯಲ್ಲಿ ಹೊಂದಿಕೊಂಡು ನಮ್ಮ ಜನರ ಜೊತೆ ಇರ್ತಾ ಇರಲಿಲ್ಲ. ಒಂದು ಬ್ರಿಟಿಷರಂದ್ರೆ ಅಧಿಕಾರಿಗಳು ಅನ್ನೋ ಮನೋಭಾವ ಆಗೋದು. ಅವರಿಗೆ ಸಪ್ರೇಟು ಒಂದು ಏರಿಯಾ ಬೇಕಾಗಿತ್ತು. ಆವಾಗ 1808-9ರಲ್ಲಿ ಸಪ್ರೇಟಾಗಿ ನಾವು ಇರ್ತೀನಿ ಅಂತ ಹೇಳಿದ್ರು. ಇಡೀ ನನ್ನ ಗಮನಕ್ಕೆ ಬಂದಾಗೆ ದೇಶದಲ್ಲೇ ಇರಬೇಕು. ಮೊಟ್ಟ ಮೊದಲ ಒಂದು ಲೇಔಟ್ ಅವರಿಗೋಸ್ಕರನೇ ಕಂಟೋನ್ಮೆಂಟ್ ಕಟ್ಕೊಂಡಿರೋದು ಇಲ್ಲೇ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿ ಕಂಟೋನ್ಮೆಂಟ್ ಅಂತ ಕಟ್ಟಿದ್ರು. ಇಲ್ಲಿ ಇದ್ದಿದ್ದು ಕೋಟೆಪೇಟೆ, ಅವರು ಬ್ರಿಟಿಷರು ವಾಸವಾಗಿದ್ದು ಇಲ್ಲಿ ಕಂಟೋನ್ಮೆಂಟ್ ಅಂತೇಳಿ. ಅದಕ್ಕೆ ಮಿಲಿಟರಿ ಆ್ಯಂಡ್ ಸಿವಿಲ್ ಸರ್ವಿಸ್ ಅಂತ ಕರಿತಾ ಇದ್ರು. ಹೌದು. ಆಗ ಅವರು ಸೈನಿಕರು ಅಧಿಕಾರಿಗಳಿಗೆಲ್ಲನೂ ಅಲ್ಲಿ ಮನೆಗಳು ಕಟ್ಕೊಂಡು ಅವ್ರದ್ದೇ ಲೇಔಟುಗಳು ಕಟ್ಕೊಂಡು ಅಲ್ಲಿಂದ ಆಗ 2 ಕಾರ್ಪೊರೇಷನ್ ಇತ್ತು. ಕಂಟೋನ್ಮೆಂಟ್ ಅಂದರೆ ಹಾಗಾದರೆ ನಾವಿವಾಗ ಬ್ರಿಟಿಷ್ ಮಿಲಿಟರಿ ಅಧಿಕಾರಿಗಳು, ಅದಕ್ಕೆ ಮೊದಲು ಮಿಲಿಟರಿ ಆ್ಯಂಡ್ ಸಿವಿಲ್ ಸರ್ವಿಸ್ ಅಂತಲೇ ಹೆಸರು. ಅದಕ್ಕೆ ಕಂಟೋನ್ಮೆಂಟ್ ಅಂತ ನಾವು ಆಮೇಲೆ ಕರೀತಾರೆ. ಅಲ್ಲಿ ಅವರಿದ್ದರು, ಅವ್ರದ್ದೇ ಸಪ್ರೇಟ್ ಆಡಳಿತ ಇತ್ತು. ಇಲ್ಲಿ ನಮ್ಮ ಭಾರತೀಯರು, ನಮ್ಮ ಬೆಂಗಳೂರು ಮಂದಿ ಎಲ್ಲ ಕೋಟೆಪೇಟೆಯಲ್ಲಿ ವಾಸವಾಗಿದ್ದರು. ಆದರೆ ಸಪ್ರೇಟ್ ಕಾರ್ಪೊರೇಷನ್ಗಳೇ ಇತ್ತು. ಅಂದರೆ ಆಗ ಮುನ್ಸಿಪಲ್ ಅಂತ ಹೇಳ್ತೀವಿ. ಕರೆಕ್ಟ್. ಈಗ ನಮ್ಮ ಈ ಬೆಂಗಳೂರಿನ ಆಡಳಿತ ಬಂದು ಇಲ್ಲೇ ಈಗ ಟೌನ್ ಹಾಲ್ ಇದೆಯಲ್ಲ, ಅಲ್ಲಿಂದ ನಡೀತಾ ಇತ್ತು. ಈಗೇನು ನಾವು BBMP ಆಫೀಸ್ ಇದೆ ಪಕ್ಕದಲ್ಲಿ ಟೌನ್ ಹಾಲ್ ನಡೀತಾ ಇತ್ತು. ಅವರು ಆಡಳಿತ ಬಂದುಬಿಟ್ಟು ಈಗ ಮೇಯೋ ಹಾಲ್ ಅಂತ ಕರಿತೀವಲ್ಲ, ಅಲ್ಲಿ ಒಂದು ಆಫೀಸ್ನಿಂದ ಅದರಲ್ಲಿ ಆಡಳಿತ ಸಪರೇಟ್ ಇತ್ತು. 2 ಕಾರ್ಪೊರೇಷನ್ ಇತ್ತು. ಎಲ್ಲಿವರೆಗೂ 1948ರವರೆಗೂ ಸ್ವಾತಂತ್ರ್ಯ ಬಂದು ಒಂದು ವರ್ಷದಲ್ಲೇ 2 ಒಂದೇ ಆಗೋಗಿ ಈಗಿನ ಬೆಂಗಳೂರು ನಗರ ಪಾಲಿಕೆ ಆಯಿತು. ಅವಾಗವರೆಗೂ ಅವ್ರದ್ದೇ ಸಪ್ರೇಟ್ ಇತ್ತು. ನಂತರ ಈಗ ಕಬ್ಬನ್ ಅವರ ಆಡಳಿತಕ್ಕೆ ಬರೋಣ. ಇವರು ಆಡಳಿತ ವಹಿಸ್ಕೊಂಡ್ಬಿಟ್ಟ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವರು ಮಾಡ್ತಾರೆ. ಮೊಟ್ಟ ಮೊದಲು ರೈಲ್ವೆ ಲೈನ್ಗಳನ್ನ ಇವ್ರನ್ನಲ್ಲಿ ಹಾಕ್ತಾರೆ. ಇಲ್ಲಿಂದ ಜೋಲಾರ್ಪೇಟೆವರೆಗೂ ರೈಲ್ವೆ ಲೈನ್ ಹಾಕಿದ್ದು ಇವ್ರ ಟೈಮಲ್ಲೇ. ಈಗ ಎಲ್ಲ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು ಎಲ್ಲ ಬಂದುಬಿಟ್ಟು ವಾರದ ರಜೆ ಅಂತ ಕೊಡ್ತಾರೆ. ಯಾವತ್ತು ವಾರದ ರಜೆ? ಭಾನುವಾರ. ಇದು ಆಗಿದ್ದು ಲಾರ್ಡ್ ಕಬ್ಬನ್ ಅವರ ಕಾಲದಲ್ಲೇ. ಈಗಿನ ಸೆಂಟ್ರಲ್ ಕಾಲೇಜ್ ಇದೆ, 1854ರಲ್ಲಿ ಪ್ರಾರಂಭ ಆಗಿದ್ದು. ಅದು ಇವ್ರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ಮತ್ತು ಇದೇ ರೀತಿ ಅನೇಕ ಅಭಿವೃದ್ಧಿಗಳು ಮಾಡ್ತಾರೆ ಇವರು. ನಮ್ಮ ಅವ್ರಿಗಿಂತನೂ ಹೆಚ್ಚಿಗೆ ಅಭಿವೃದ್ಧಿ ಕಾರ್ಯ ಮಾಡಿ ಇವರು ನೋಡಿ, ಅಲ್ಲಿ ಡೇಟ್ ಬರೆದಿದ್ದಾರೆ 1861 1861 ಇವರು ನಿವೃತ್ತಿ ಆಗುತ್ತಾರೆ. ಇವರು ಆಗಿಬಿಟ್ಟು ಇವರು
ನಾನು ಇಂಗ್ಲೆಂಡಿಗೆ ಹೋಗ್ತೀನಿ ಅಂತ ವಾಪಸ್ ಹೋಗುವಾಗ ದಾರಿಯಲ್ಲೇ ಇವರು ತೀರ್ಕೊಂಡ್ಬಿಡ್ತಾರೆ. ಭಾರತದಲ್ಲೇ ಸ್ವಲ್ಪ ಅಲ್ಲ, ಭಾರತದಿಂದ ಹೊರಟು ಬಿಟ್ಟಿರ್ತಾರೆ. ಆ ಶಿಪ್ ಇರುತ್ತಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲೇ ಇವರು ತೀರ್ಕೊಂಡ್ಬಿಡ್ತಾರೆ. ಇವರು ಆದ ನಂತರ ಬೆಂತಾಮ್ ಬೋರಿಂಗ್ ಅನ್ನೋರು ಇವ್ರ ಇವರ ಪ್ಲೇಸಲ್ಲಿ ಅಧಿಕಾರನ ತಗೊತಾರೆ. ನಮ್ಮ ಬೋರಿಂಗ್ ಹಾಸ್ಪಿಟ್ಲ್ ಇದೆಲ್ಲ ಇದೆಯಲ್ಲ, ಹೌದು, ಬೆಂತಾಮ್ ಬೋರಿಂಗ್ ಅಂತೇಳಿ ಅವರು ಇಲ್ಲೇ ಬೆಂಗಳೂರಲ್ಲಿ ಇರ್ತಾರೆ. ಅವರು ಆಡಳಿತ ವಹಿಸ್ಕೊತಾರೆ. ಸೊ ಬೆಂತಾಮ್ ಬೋರಿಂಗಿಗೆ ಬರೋದಕ್ಕೆ ಈ ಕಬ್ಬನ್ ಪಾರ್ಕ್ ಅವರೇನೆ ಕಬ್ಬನ್ ಪಾರ್ಕ್ನ ಶುರು ಮಾಡಿದ್ದ. ಹೇಗೆ ಅವ್ರ ಹೆಸರು ಇದಕ್ಕೆ ಬಂತು ಆ್ಯಕ್ಚುಲಿ ಅವತ್ತಿನ ಕಾಲದಲ್ಲಿ? ಅವರ ಸಮಯದಲ್ಲಿ ಒಬ್ಬ ಇಂಜಿನಿಯರ್ ಇರ್ತಾರೆ ನಮ್ಮ ಇದರಲ್ಲಿ, ಮೈಸೂರು ಆಡಳಿತದಲ್ಲಿ, ರಿಚರ್ಡ್ ಹೆರಾಮ್ ಸ್ಯಾಂಕಿ ಅಂತೇಳಿ. ರಿಚರ್ಡ್ ಹೆರಾಮ್ ಸ್ಯಾಂಕಿ ಅಂತ ನಾನು ಹಿಂದೆ ಹೇಳಿದ್ದೆ. ಅವರು ನೀರಾವರಿಯಲ್ಲಿ ಸ್ಯಾಂಕಿ ಕೆರೆ ಅವ್ರ ಹೆಸರಲ್ಲೇ ಇರೋದು, ಸ್ಯಾಂಕಿ ರೋಡ್ ಅವ್ರ ಹೆಸರಲ್ಲೇ ಇರೋದು. ಇಲ್ಲಿ ಕಾಣ್ತಾ ಇರೋ ಮ್ಯೂಸಿಯಮ್ಮು ಅವರು ಕಟ್ಟಿರೋದು. ಇಲ್ಲಿ ಹೈಕೋರ್ಟ್ ಕಾಣ್ತಾ ಇದೆಯಲ್ಲ, ಹೈಕೋರ್ಟ್ ಬಿಲ್ಡಿಂಗ್ ಕಟ್ಟಿಸಿರೋದು ಸ್ಯಾಂಕಿ ಅವರೇ ಇಂಜಿನಿಯರು. ಅವ್ರ ಕಾಲದಲ್ಲಿ ಅನೇಕ ಬಿಲ್ಡಿಂಗ್ಗಳು ಎಲ್ಲ ಈಗಲೂ ಇದೆ. ಇವೇ ಮೇಜರ್ ಆಗೋಯ್ತಲ್ಲ ವಿಷಯ. ಅವಾಗೆ ಈ ಕಬ್ಬನ್ ಪಾರ್ಕು ಬರೀ ಚಿಕ್ಕದಾಗಿ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಇದು ಮುಂದುವರಿಸ್ಕೊಂಡು ಹೋಗಿದ್ದು ಬೌರಿಂಗ್ ಅಂತ ಹೇಳ್ಬಿಟ್ಟು. ಬೌರಿಂಗ್ ಕಾಲದಲ್ಲೇ ಈ ಹೈಕೋರ್ಟ್ ಬಿಲ್ಡಿಂಗ್ ಕೂಡ ಕಂಪ್ಲೀಟ್ ಆಗಿರೋದು. ಅದಕ್ಕೆ ಬೌರಿಂಗ್ ಬಿಲ್ಡಿಂಗ್ ಅಂತಲೇ ಕರೀತಾ ಇದ್ದಿದ್ದು. ಆಗ ಅವರು ಬೌರಿಂಗ್ ಟೈಮಲ್ಲಿ ಆಡಳಿತ ಎಲ್ಲನೂ ಟಿಪ್ಪು ಪ್ಯಾಲೇಸ್ ಇದೆಯಲ್ಲ, ಅಲ್ಲಿ ನಡೀತಾ ಇತ್ತು. ಎಲ್ಲ ಡಿಪಾರ್ಟ್ಮೆಂಟು ಅಲ್ಲೇ ನಡೀತಾ ಇತ್ತು, ಇರೋ ಈ ಚಿಕ್ಕ ಜಾಗದಲ್ಲಿ. ಈ ಬಿಲ್ಡಿಂಗ್ ಆಗಿಬಿಟ್ಟಿದ್ಮೇಲೆ ಬೆಂತಾಮ್ ಬೋರಿಂಗ್ ಟೈಮಲ್ಲಿ ಆಫೀಸ್ಗಳೆಲ್ಲ ಇಲ್ಲಿಗೆ ಶಿಫ್ಟ್ ಆಯಿತು. ಆಗ ಸಪ್ರೇಟ್ ಒಂದೊಂದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇತ್ತು. 18 ಸರ್ಕಾರಿ ಆಫೀಸ್ಗಳು ನಡೀತಾ ಇರೋ ಜಾಗ. ಹಾಗಾಗಿ ಅದಕ್ಕೋಸ್ಕರ ಅದಕ್ಕೆ ಆಗ ಅಟಾರ ಕಚೇರಿ ಅಂತ ಕರೀತಾ ಇದ್ರು. ಸೊ ಇದಕ್ಕೂ ಮುಂಚೆ ಹಾಗಾದರೆ ನಮಗೆ ಈ ಏನಂತೀವಿ ಕಾನೂನುಬದ್ಧವಾದಂಥ ವಿಷಯಗಳು ಏನೇನು ನಡಿಬೇಕಿತ್ತು ಅದೆಲ್ಲ ನಡೀತಾ ಇದ್ದಿದ್ದು ಟಿಪ್ಪು ಸಮ್ಮರ್ ಪ್ಯಾಲೇಸಲ್ಲಿ. ಸೊ ಯಾವಾಗ ಬೋರಿಂಗು ಇದನ್ನು ಕಂಪ್ಲೀಟ್ ಮಾಡಿ ಬಿಡ್ತಾರೋ ಆವಾಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ 18 ಕಚೇರಿಗಳನ್ನ ಮಾಡ್ಕೊಳ್ತಾರೆ. ಅಂದರೆ ಎಲ್ಲ ಸಂಸ್ಥೆಗಳು, ನವಿಗೇನ್ ಪೊಲೀಸು, ಪೋಸ್ಟ್ ಆಫೀಸು, ಈ ಥರದ್ದು ಏನೇ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಆ ಥರದ್ದು 18 ಡಿಪಾರ್ಟ್ಮೆಂಟ್ಗಳು ಇದರಲ್ಲಿ ಶುರುವಾಗುತ್ತೆ. ಹಾಗಾಗಿ ಇದು ಅಟಾರ ಕಚೇರಿ ಅಂತ ನಾವು ಇತಿಹಾಸದಲ್ಲಿ ಓದೋದು. ಇನ್ನೊಂದು ಕುತೂಹಲವಾದ ವಿಷಯ ಹೇಳ್ತೀನಿ. ಈ ಅಟಾರ ಕಚೇರಿ ನೋಡಿದ್ರು ಅಲ್ಲಿಂದ ಇಲ್ಲಿವರೆಗೂ. ಇದನ್ನು ರಿಚರ್ಡ್ ಹೆರಾಮ್ ಸ್ಯಾಂಕಿ ಕಟ್ಟೋದು ಅಂತ ಈಗ ತಾನೇ ಹೇಳಿ. ಎಷ್ಟು ಖರ್ಚಾಗಿರ್ಬೋದು ಅಂದಾಜು ಹೇಳಿ, ಎಷ್ಟು ಖರ್ಚಾಗಿರ್ಬೋದು? ಆಗ ಅದಕ್ಕೆ ಖರ್ಚಾಗಿದ್ದು ಬರೀ 4,27,868 ರೂಪಾಯಿ ಖರ್ಚಾಗಿದೆ. ಆಗಿನ ಕಾಲದಲ್ಲಿ ಯಾವ ಇಸ್ವಿ ಸರ್? 1867ನಲ್ಲಿ ಅದು ಪ್ರಾರಂಭ ಮಾಡಿ 1868ಅಲ್ಲಿ ಅದು ಕಂಪ್ಲೀಟ್ ಆಯಿತು. ಒಂದೇ ವರ್ಷದಲ್ಲಿ ಕಟ್ಟಿದ್ದಾರೆ. ಅದು ಆಗಿದ್ದು ಖರ್ಚು ಅಷ್ಟೇ. ತುಂಬ ಕಡಿಮೆ ಅಂದರೆ ಆಗಿನ ಅದು ದೊಡ್ಡ ಅಮೌಂಟ್ ಅಂತ ಅನಿಸುತ್ತಲ್ಲ, ಅಷ್ಟು ಖರ್ಚಾಗಿ ಅದನ್ನು ಕಟ್ಟಿದ್ದಾರೆ. ಒಳ್ಳೆ ಆಡಳಿತ ನಡೆಸಿದ್ರು. ಈಗ ಬೆಂತಾಮ್ ಬೋರಿಂಗ್ ಅಂತ ಹೇಳ್ಬಿಟ್ಟು ಅವರು ಆಡಳಿತ ವಹಿಸ್ಕೊತಾರೆ. ಅವರು ಆಡಳಿತ ಹೆಂಗಿರುತ್ತೆ, ಅವರ ಸಮಯದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸಗಳು ಯಾವ್ಯಾವ ರೀತಿ ಇತ್ತು ಅಂತ ಬನ್ನಿ ನಾನು ಹೇಳ್ತೀನಿ. ಈಗ ಲಾರ್ಡ್ ಕಬ್ಬನ್ ಆಗಿಬಿಟ್ಟ ಮೇಲೆ ಬೆಂತಾಮ್ ಬೋರಿಂಗ್ ಅಂತ ಹೇಳ್ಬಿಟ್ಟು ಅವರು ಆಡಳಿತ ವಹಿಸ್ಕೊತಾರೆ ಕಮಿಷನರ್ ಆಗಿ. ಸೇಮ್ ಲಾರ್ಡ್ ಕಬ್ಬನ್ ಥರನೇ ಇವರು ಅನೇಕ ಅಭಿವೃದ್ಧಿ ಕೆಲಸಗಳು, ಮತ್ತು ಈಗ ನಾವು ನಿಂತಿದ್ದೀವಲ್ಲ ಈ ಕಬ್ಬನ್ ಪಾರ್ಕು, ಇದನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ತಾರೆ. ಮತ್ತು ಅವರು ಇಲ್ಲಿ 1863ಯಲ್ಲಿ ಇಲ್ಲೊಂದು ಜೈಲು ಕಟ್ತಾರೆ. ಎಲ್ಲಪ್ಪ ಜೈಲು ಅಂತಂತಂದರೆ ಗಾಂಧಿನಗರ? ಇಲ್ಲ, ಅದು ಜೈಲು ಆಮೇಲೆ ಆಗೋದು. ಮೊದಲು ಜೈಲು ಬಂದುಬಿಟ್ಟು ರೆಸಿಡೆನ್ಸಿ ರೋಡಲ್ಲಿ ಬಿಷಪ್ ಕಾಟನ್ ಸ್ಕೂಲ್ ಪಕ್ಕದಲ್ಲಿ ಒಂದು ದೊಡ್ಡ ಜೈಲು ಕಟ್ತಾರೆ. ಅಲ್ಲಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಆಗೋದು. ಅದು ಶಿಫ್ಟ್ ಹೆಂಗಾಯಿತು ಅಂತ ಮತ್ತೆ ನಿಮಗೆ ಹೇಳ್ತೀನಿ. ಮತ್ತು
ಇವರು ಅನೇಕ ಕಾಲೇಜುಗಳೆಲ್ಲ ಕಟ್ತಾರೆ. ಬೆಂತಾಮ್ ಬೋರಿಂಗ್ ಅವರು. ಮತ್ತು ಶಿವಾಜಿನಗರದಲ್ಲಿ ನೀವು ನೋಡಿದ್ರೆ ಬೌರಿಂಗ್ ಆಸ್ಪತ್ರೆ, ಹೌದು, ಅದು ಇವ್ರ ಸಮಯದಲ್ಲೇ ಕಟ್ಟೋದು. ಅದಕ್ಕೆ ಅವ್ರ ಹೆಸರು ಇಟ್ಟಿದ್ದಾರೆ ಅದಕ್ಕೆ. ಈಗ ಹೈಕೋರ್ಟ್ ಬಿಲ್ಡಿಂಗು ಅಷ್ಟೇ ಅವ್ರ ಕಾಲದಲ್ಲೇ ಅದು ಮುಕ್ತಾಯ ಆಯಿತು. ಅದಕ್ಕೆ ಬೌರಿಂಗ್ ಬಿಲ್ಡಿಂಗ್ ಅಂತಲೇ ಮೊದಲು ಕರೀತಾ ಇದ್ದಿದ್ದು. ಆಮೇಲೆ ಅದಕ್ಕೆ ಅಟಾರ ಕಚೇರಿ ಅಂತ ಬದಲಾಯಿಸಿದ್ರು. ಮತ್ತು ಇವ್ರ ಕಾಲದಲ್ಲೂ ಅಷ್ಟೇ ಒಳ್ಳೆ ಆಡಳಿತ ಕೊಡ್ತಾರೆ, ಅನೇಕ ಅಭಿವೃದ್ಧಿ ಕಾರ್ಯಗಳಾಗುತ್ತೆ. ಇವರ ನಂತರ ಕೊನೆಯ ಕಮಿಷನರ್ ಬರ್ತಾರೆ. ಬೌರಿಂಗ್ ಆಡಳಿತ ಆಗಿಬಿಟ್ಟ ಮೇಲೆ ಮೀಡ್ಸ್ ಅಂತ ಹೇಳ್ಬಿಟ್ಟು ಕಮಿಷನರ್ ಆಗ್ತಾರೆ. ಬಹುಶಃ ಅವರು ಕೊನೆಯ ಕಮಿಷನರ್ ಆಗಿರ್ತಾರೆ. ಮೊದಲು ಇದು ಪ್ರಾರಂಭ ಮಾಡಿದ್ರೇನು ಕಬ್ಬನ್ ಪಾರ್ಕು, ಇದು ಪೂರ್ತಿ ಮಾಡಿದ್ದು ಮೀಡ್ಸ್ ಅವ್ರ ಕಾಲದಲ್ಲೇ. ಅದಕ್ಕೆ ಮೊದಲು ಇದಕ್ಕೆ ಮೀಡ್ಸ್ ಪಾರ್ಕ್ ಅಂತಲೇ ಕರೀತಾ ಇದ್ದಿದ್ದು. ಹೌದಾ? ಮೀಡ್ಸ್ ಪಾರ್ಕ್ ಅಂತೇಳಿ. ಆಮೇಲೆ ಇದು ಕಬ್ಬನ್ ಪಾರ್ಕ್ ಅಂತ. ಯಾಕಂದರೆ ಮೀಡ್ಸ್ ಅವರು ಹೇಳಿದ್ರು, ಬೇಡ ಬೇಡ, ಇದೆಲ್ಲನೂ ಪ್ರಾರಂಭ ಆಗಿದ್ದು ಇದೆಲ್ಲನೂ ಕಬ್ಬನ್ ಅವ್ರ ಕಾಲದಲ್ಲೇ. ಅದರಿಂದನೇ ಕಬ್ಬನ್ ಅವ್ರ ಹೆಸರೇ ಇಡೋದು ಸೂಕ್ತ. ಇದಕ್ಕೆ ಮೀಡ್ಸ್ ಪಾರ್ಕ್ ಅನ್ನೋದು ಬೇಡ, ಕಬ್ಬನ್ ಪಾರ್ಕ್ ಅಂತ ಹೆಸರಿಡೋಣ ಅಂತೇಳಿ ಕಬ್ಬನ್ ಪಾರ್ಕ್ ಅಂತೇಳಿ ಇದಕ್ಕೆ ಹೆಸರಿಟ್ಟಿರೋದು. ಹಾಗಾದರೆ ಕಬ್ಬನ್ ಪಾರ್ಕ್ನ ಹಿಂದೆ 3 ಜನ ಕಮಿಷನರ್ಸು ಇದ್ದಾರೆ. ಹೌದು, ಖಂಡಿತ 3 ಜನ ಇರ್ತಾರೆ. 1881ರಲ್ಲಿ ಇವರ ಕಮಿಷನರ್ ಆಡಳಿತ ಮುಕ್ತಾಯ ಆಗುತ್ತೆ. ಮೊದಲೇ ಕೂಗಾಗುತ್ತೆ. ಇದಕ್ಕೆ ಲಾರ್ಡ್ ಕಬ್ಬನ್ ಅವರು ಬ್ರಿಟಿಷರಿಗೆ ಸುಮಾರು ಸತಿ ಹೇಳಿರ್ತಾರೆ, ಬೇಡ, ನಮ್ಮದು ಆಡಳಿತ ಸಾಕು, ಇದು ಮೈಸೂರು ಮಹಾರಾಜರಿಗೆ ವಾಪಸ್ ಕೊಡಿ. ಯಾಕೆಂದರೆ ಇಲ್ಲೆಲ್ಲನೂ ಕುದೀತಾ ಇರ್ತಾರೆ ಜನ. ಬ್ರಿಟಿಷ್ ಆಡಳಿತಕ್ಕೆ ಏನೇ ಅಭಿವೃದ್ಧಿ ಮಾಡಿದ್ರೇನು ಬೇರೆಯವರು ಆಡಳಿತದಲ್ಲಿ ಇರೋದಕ್ಕೆ ಅವರು ಇಷ್ಟ ಬೀಳೋದಿಲ್ಲ. ಮತ್ತೆ ಮೈಸೂರು ವಾಪಸ್ ಕೊಡಿ, ಮೈಸೂರು ಮಹಾರಾಜರಿಗೆ ವಾಪಸ್ ಕೊಡಿ ಅಂತೇಳಿ ಲಾರ್ಡ್ ಕಬ್ಬನು ಅನೇಕ ಸರಿ ಹೇಳಿರ್ತಾರೆ. ಅದಕ್ಕೆ ಕಾಲ ಕೂಡ ಬಂದಿರಲಿಲ್ಲ. ಇನ್ನಷ್ಟು ಮುಂದುವರೆಸಿದ್ರೆ ಇಲ್ಲಿ ದಂಗೆಗಳು ಹೇಳ್ಬೋದು ಅಂಥೇಳಿ ಮೀಡ್ಸ್ ಅನ್ನೋ ಕಮಿಷನರಿಗೆ ಕೊನೆಯಾಗಿ, ಅಷ್ಟರೊಳಗೆ ಹಿಂದೆ ಹೇಳಿದ್ರು ಅವರು, ಚಾಮರಾಜ ಒಡೆಯರಿಗೆ 18 ವರ್ಷ ಆಗಲಿ, ಅವಾಗ ಅವರಿಗೆ ವಾಪಸ್ ಕೊಡೋಣ ಅಂಥೇಳಿ. 1881ರಲ್ಲಿ ಅವರಿಗೆ 18 ವರ್ಷ ತುಂಬುತ್ತೆ. ಆಗ ಅವರಿಗೆ ಇಡೀ ಮೈಸೂರು ರಾಜ್ಯನ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಈ ಸಮಯದಲ್ಲಿ ಇನ್ನೂ ಒಂದು ಘಟನೆ ನಾನು ಹೇಳಬೇಕು. ಈಗ ಇರುವಂಥ ಬರೀ 12 ಜಿಲ್ಲೆಗಳಿದೆಯಲ್ಲ, ಇದೇ ಮೈಸೂರು ರಾಜ್ಯ ಆಡಳಿತ ಇವರಿಗೆ ಕೊಟ್ಟಿದ್ದು, ಮೈಸೂರವರಿಗೆ. ಇದಕ್ಕೂ ಮುಂಚೆ ಇದನ್ನು 3 ಭಾಗವಾಗಿ, ಅಖಂಡ ನಮ್ಮ ಮೈಸೂರು ರಾಜ್ಯನ 3 ಭಾಗವಾಗಿ ವಿಂಗಡಿಸಿ, ಒಂದು ಭಾಗ ಮುಂಬೈ ಕರ್ನಾಟಕ ಅಂತೇಳಿ, ಇನ್ನೊಂದು ಹೈದ್ರಾಬಾದ್ ಕರ್ನಾಟಕ ಅಂತ 3 ಭಾಗ ಮಾಡಿರ್ತಾರೆ ಬ್ರಿಟಿಷರು. ಅಲ್ಲಲ್ಲ, ನಮ್ಮ ಮೈಸೂರು ಪ್ರಾಂತ್ಯನ 3 ಭಾಗ ಮಾಡಿ ಮೈಸೂರು ಮಹಾರಾಜರು ಕೊಡೋದು ಬರೀ 12 ಜಿಲ್ಲೆಗಳು ಮಾತ್ರ. ಇನ್ನು 2 ಭಾಗ ಬೇರೆ ಆಗಿರುತ್ತೆ. ಅದು ಮತ್ತೆ ಯಾವಾಗ ಒಂದಾಗುತ್ತೆ ಅಂತ ಹೇಳ್ತೀನಿ ಆಮೇಲೆ ನಿಮಗೆ. ಈ ಕಮಿಷನರ್ ಅವರ ಆಡಳಿತ ನಡುವೆ ಮೈಸೂರಲ್ಲಿ ಇನ್ನೊಂದು ಘಟನೆಗಳು ನಡೆಯುತ್ತೆ. ಮೈಸೂರು ಮಹಾರಾಜರಿಗೆ ವಯಸ್ಸಾಗ್ತಾ ಇರುತ್ತೆ. ಅವರಿಗೆ ಆತಂಕ, ನಾನು ಹೆಂಗೆ ರಾಜ್ಯನ ಪಡಿಬೇಕು ಅನ್ನೋದು. ಅನೇಕ ಸಲ ಇವರಿಗೆ ಪತ್ರದ ಮುಖಾಂತರ, ಬೇರೆಯವ್ರ ಮುಖಾಂತರ ಹೇಳ್ತಾ ಇರ್ತಾರೆ. ಆದರೆ ಏನೂ ಅದರ ಪ್ರಯೋಜನ ಆಗೋದಿಲ್ಲ. ಇಷ್ಟರಲ್ಲೇ ಆಮೇಲೆ ಅವ್ರಿಗೆ ಮಕ್ಕಳು ಇರೋದಿಲ್ಲ. ಇನ್ನು ನಾನು ತೀರ್ಕೊಂಡ್ಬಿಟ್ರೆ ಮುಂದಕ್ಕೆ ಹೆಂಗೆ ಅಂತ ಹೇಳ್ಬಿಟ್ಟು ಆಗಲೇ ಅವರು ಅವರ ಹತ್ತಿರದ ನೆಂಟರು ಮಗನ್ನ ದತ್ತಕ್ಕೆ ತಗೊತಾರೆ. 2 ವರ್ಷದ ಮಗು ದತ್ತಕ್ಕೆ ತಗೊಂಡು ಅವರಿಗೆ ಚಾಮರಾಜ ಒಡೆಯರು ಅಂತ ಹೇಳ್ಬಿಟ್ಟು ಹೆಸರಿಡ್ತಾರೆ. ಸರಿ, ಅವ್ರನ್ನ ಸಾಕ್ತಾ ಇರೋವಾಗ ಅವಾಗವಾಗ ಕೇಳ್ತಾ ಇರ್ತಾರೆ ಇವರು. ಮತ್ತು ಲಾರ್ಡ್ ಕಬ್ಬನ್ನು ಇವ್ರ ಮುಖಾಂತರನೂ ಆಡಳಿತ ನಮಗೆ ಕೊಡಿ, ನಾವೆಲ್ಲ ನಡೆಸ್ತೀವಿ ಅಂತ ಕೇಳ್ತಾ ಇದ್ದಾಗ ಲಾರ್ಡ್ ಕಬ್ಬನ್ನು ಅನೇಕ ಸಾರಿ ಹೇಳ್ತಾರೆ ಬ್ರಿಟಿಷರಿಗೆ, ಇಲ್ಲ ಕೊಟ್ಬಿಡಿ ಅವರಿಗೆ ಅಂತಲೇ ಹೇಳ್ತಾರೆ. ಕೊನೆಯಲ್ಲಿ ಒಂದು ಅವ್ರಿಗೆ ಹೇಳಿ ಹೋಗ್ತಾರೆ, ಈ ರಾಜ್ಯನ ಬಿಟ್ಟು ಇಂಗ್ಲೆಂಡ್ಗೆ ಹೋಗ್ಬೇಕಾದ್ರೂ ನೀವು ಆಡಳಿತ ಅವರಿಗೆ ಕೊಡಿ ಅಂತ ಹೇಳ್ತಾರೆ. ಆಗ ಬ್ರಿಟಿಷರು ನಿರ್ಧಾರ ಮಾಡಿ, ಸರಿ, ಚಾಮರಾಜ ಒಡೆಯರಿಗೆ 18 ವರ್ಷ ಆಗಲಿ, ಆವಾಗ ಆಡಳಿತ ಅವರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಆಗ
ಈ ಮೀಡ್ಸ್ ಅನ್ನೋರ ಆಡಳಿತ ಮುಕ್ತಾಯ ಆಗುತ್ತೆ. ಅಷ್ಟರಲ್ಲಿ ಚಾಮರಾಜ ಒಡೆಯರು 18 ವರ್ಷಕ್ಕೆ ಕಾಲಿಡ್ತಾರೆ. ಆಗ ಅವರು ಹಿಂದೆ ಅಂದ್ಕೊಂಡಂಗೆ ಮೈಸೂರು ಮಹಾರಾಜ ಚಾಮರಾಜ ಒಡೆಯರಿಗೆ ಆಡಳಿತನ ಹಸ್ತಾಂತರ ಮಾಡ್ತಾರೆ. ಇಲ್ಲಿಂದ ನಂತರ ನಾವೇನು ಚಾಮರಾಜ ಒಡೆಯರದು ಚರಿತ್ರೆನ ನೋಡ್ತೀವಿ, ಅದು ಶುರು ಆಗುತ್ತೆ. ಅಲ್ಲಿಂದ ಚಾಮರಾಜ ಒಡೆಯರು ಮುಖ್ಯವಾಗಿ ಅವ್ರನ್ನ ಚಿಕ್ಕ ವಯಸ್ಸು 18 ವರ್ಷ, ಎಂಥ ಆಡಳಿತ ಅನುಭವ ಇರೋದಿಲ್ಲ. ನಮ್ಮ ಘನತವೆತ್ತ ದಿವಾನರುಗಳು ಇರ್ತಾರೆ. ಆಗ ಅವರು ರಾಜ್ಯನ ಆಡಳಿತ ಮೈಸೂರು ಮಹಾರಾಜರ ಅವರ ಒಳಿತುಗಳು, ಅವರ ಆಡಳಿತನ ಅವರಿಗೆ ಕಲಿಸ್ಕೊಡೋದು, ಈ ಥರ ನಡೆಸ್ಕೊಂಡು ಬರ್ತಾರೆ. ಅವುಗಳಲ್ಲಿ ಮುಖ್ಯವಾದ್ದು ಸಿ ರಂಗಾಚಾರ್ಲು ಅಂಥೇಳಿ ಅವರೇ ಮೊದಲ ದಿವಾನರಾಗಿ ಆಡಳಿತ ವಹಿಸ್ಕೊತಾರೆ. ಚಾಮರಾಜ ಒಡೆಯರ ಜೊತೆಯಲ್ಲಿ ದಿವಾನರು ಸಿ ರಂಗಾಚಾರ್ಲು ಅಂತೇಳಿ ಅವ್ರ ಬಗ್ಗೆ ನಾನು ಹೇಳ್ಕೊಂಡು ಬರ್ತೀನಿ, ಬನ್ನಿ. ಈಗ ಕಮಿಷನರ್ ಆಡಳಿತ ಎಲ್ಲ ಮುಕ್ತಾಯ ಆಯಿತು. ಹೌದು. ನೆಕ್ಸ್ಟ್ ಮೈಸೂರು ಮಹಾರಾಜರಿಗೆ ಇದನ್ನು ವಾಪಸ್ ಕೊಡೋಣ ಅಂತ ನಿರ್ಧಾರ ಮಾಡಿಕೊಂಡ್ರು. ಒಪ್ಪಂದ ಹೇಗಿತ್ತು ಅದರ ಪ್ರಕಾರ 50 ವರ್ಷ ಕಮಿಷನರ್ ಆಡಳಿತ ಮುಗೀತು. ಅದು ಯಾರ್ಯಾರು ಆಡಳಿತ ನಡೆದು ಅಂತ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಈಗ ಮೈಸೂರು ಮಹಾರಾಜರಿಗೆ ಇದನ್ನು ಹಸ್ತಾಂತರ ಮಾಡ್ತಾರೆ. ಮೊದಲು ಇವ್ರ ಕೈಯಲ್ಲೇ ಇದ್ದಿದ್ದು, ಇವರು ಸರಿಯಾಗಿ ಸ್ವಲ್ಪ ಆಡಳಿತ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು 1831ರಲ್ಲಿ ಬ್ರಿಟಿಷರು ತೊಗೊಂಡ್ರು. ಸುಮಾರು ಕಮಿಷನರ್ಗಳೆಲ್ಲ ಆಡಳಿತ ಮಾಡಿದ್ರು ಅಂಥೇಳಿ ಈಗಾಗಲೇ ಹೇಳಿದ್ದೀನಿ ನಿಮಗೆ. ಈಗ 1881ರಲ್ಲಿ ಮೈಸೂರು ಮಹಾರಾಜರು 10ನೇ ಚಾಮರಾಜ ಒಡೆಯರಿಗೆ 18 ವರ್ಷ ತುಂಬುತ್ತೆ. ಹಿಂದೆ ಹೇಳಿದ್ರು ಅವರು 18 ವರ್ಷ ಆದಾಗ ಇವ್ರಿಗೆ ಆಡಳಿತ ಕೊಡೋಣ ಅಂತೇಳಿ. ಅದೇ ರೀತಿ ಇವರಿಗೆ ಆಡಳಿತ ಹಸ್ತಾಂತರ ಆಗುತ್ತೆ. ಸೊ ಕಬ್ಬನ್ ಟೈಮಲ್ಲಿ ದತ್ತು ತಗೊಂಡಿದ್ದಂಥ 10ನೇ ಚಾಮರಾಜ ಒಡೆಯರು ಇವಾಗ 18 ವರ್ಷ ತುಂಬಿತು. ಹೌದು. ಸೊ ಇವಾಗ ಇವರಿಗೆ ಬ್ರಿಟಿಷರು ಮೈಸೂರು ಮಹಾರಾಜರಿಗೆ ಬೆಂಗಳೂರಲ್ಲ ಇಡೀ ರಾಜ್ಯವನ್ನ ಇವರಿಗೆ ಹಸ್ತಾಂತರ ಮಾಡಿದ್ರು. ಓಕೆ ಓಕೆ ಓಕೆ. ಅವರು ಆಡಳಿತ ಹೆಂಗಿತ್ತು, ಇವರು ಕೊನೆ ಹೇಗಾಯಿತು ಅನ್ನೋದು ಹೇಳ್ತೀನಿ, ಬನ್ನಿ. ಇವರೇ ಮೈಸೂರು ಮಹಾರಾಜರು 10ನೇ ಚಾಮರಾಜ ಒಡೆಯರು. ಹೌದು. ಹಾಂ ಸರ್. ನಾವು ಇವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಇವರು 1863ರಲ್ಲಿ ಹುಡ್ತಾರೆ. 1865ರಲ್ಲಿ ಇವ್ರನ್ನ ಮೈಸೂರು ಮಹಾರಾಜರು ದತ್ತಕ್ಕೆ ತಗೊತಾರೆ. 1881ರಲ್ಲಿ ಇವರಿಗೆ 18 ವರ್ಷ ತುಂಬುತ್ತೆ. ಆಗ ಆಡಳಿತ ಇವ್ರ ಕೈ ಕೊಡ್ತಾರೆ. ಇನ್ನು 18 ವರ್ಷ ಹೇಗೆ ಆಡಳಿತ ನಡೆಸ್ತಾರೆ? ಆಗ ದಕ್ಷ ದಿವಾನರಾಗಿದ್ದ ಸಿ ರಂಗಾಚಾರ್ಲು ಇವರಿಗೆ ಸಪೋರ್ಟ್ ಆಗಿರ್ತಾರೆ. ಮತ್ತು ರಾಣಿ ವಾಣಿವಿಲಾಸ ಸನ್ನಿಧಾನ ಅವರು ಇವರಿಗೆ ಮಾತೃ ಅವರು ಜೊತೆಯಲ್ಲಿ ಇವರಿಗೆ ಆಡಳಿತಕ್ಕೆ ವಹಿಸ್ಕೊತಾರೆ. 1881ರಿಂದ ಇವರು ಆಡಳಿತ ನಡೆಸ್ತಾರೆ. ಇವರ ಆಡಳಿತದಲ್ಲಿ ಇವ್ರಿಗೆ ಅನುಭವ ಇಲ್ಲ ಅಂದ್ರೇನು, ದಕ್ಷ ಆಡಳಿತಗಾರರಾದ ದಿವಾನ್ ರಂಗಾಚಾರ್ಲು ಅವರು ದಿವಾನರಾಗಿರೋದ್ರಿಂದ ಅನೇಕ ಕಾರ್ಯಗಳನ್ನ ಇವರು ತಗೊಳ್ಳೋದಕ್ಕೆ ಇವರಿಗೆ ಅನುಕೂಲ ಆಗುತ್ತೆ. ಇವರ ಸಮಯದಲ್ಲೇ ರೈಲ್ವೆ ಇಲಾಖೆಯನ್ನು ಪ್ರಾರಂಭ ಮಾಡಿದ್ರು ಇವರು. ಅದುವರೆಗೂ ಇವ್ರ ಕೈಯಲ್ಲಿ ಇರಲಿಲ್ಲ. ರೈಲ್ವೆ ಇಲಾಖೆನ ಇವರು ಕೈಗೆ ತಗೊಂಡ್ರು. ಮೈಸೂರು ಸಂಸ್ಥಾನದಿಂದ ರೈಲ್ವೆ ಇಲಾಖೆ ದೇಶದಲ್ಲಿತ್ತು. ಅದೇ ಇವ್ರದೇ ಪ್ರತ್ಯೇಕವಾಗಿ ರೈಲ್ವೆ ಇಲಾಖೆನ ಇವರು ಪ್ರಾರಂಭ ಮಾಡ್ತಾರೆ. ಇಲ್ಲಿ ಮೈಸೂರವ್ರದ್ದೇ ಆದಂಥ ರೈಲ್ವೆ ಇಲಾಖೆ ಶುರು ಮಾಡಿದ್ರು. ಹೌದು. ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಫಾರೆಸ್ಟ್ ಇಲಾಖೆ, ಈ ರೀತಿ ಅನೇಕ ಇಲಾಖೆಗಳು ಒಂದೇ ಆಡಳಿತದ ಅಡಿಯಲ್ಲಿತ್ತು. ಅದನ್ನು ಪ್ರತ್ಯೇಕ ಮಾಡಿ ಒಬ್ಬೊಬ್ಬರ ಅಧಿಕಾರಿಗಳನ್ನ ನೇಮಿಸಿದ್ರು. ಅದರಿಂದ ಇಂಡಿವಿಜುವಲ್ ಆಗಿ ಅವರು ಆಡಳಿತ ನಡೆಸಿ ಅದನ್ನು ಉತ್ತಮಗೊಳಿಸೋದಕ್ಕೆ ಅವಕಾಶ ಆಗುತ್ತೆ. ಇವ್ರ ಕಾಲದಲ್ಲೇ ಚಾಮರಾಜಪೇಟೆಯಲ್ಲಿ ಸಂಸ್ಕೃತ ವಿದ್ಯಾ ಪಾಠಶಾಲೆ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ರು. ಅಂದರೆ ಈ ಥರದ್ದು ಒಂದು ಸಂಸ್ಥೆಯ ಹಂತದಲ್ಲಿ ನಮ್ಮ ದೇಶ ಇನ್ನೂ ಶುರುನೇ ಆಗಿರಲಿಲ್ಲ. ಹೌದು. ಬ್ರಿಟಿಷರು ಮಾತ್ರ ಮಾಡ್ಕೊಂಡಿದ್ರು. ಅವ್ರದ್ದು ಬ್ರಿಟಿಷ್ ರೂಲ್ ಅಂತ ಏನಿತ್ತು ಅವ್ರದ್ದು ಡಿಪಾರ್ಟ್ಮೆಂಟ್ಗಳು ವೈಸ್ ಎಲ್ಲ ಇತ್ತು. ಬಟ್ ನಮ್ಮದೇ ಆದಂಥ ಡಿಪಾರ್ಟ್ಮೆಂಟ್ಗಳು ಇರಲಿಲ್ಲ. ಹಾಗಾಗಿ ನಾವು 1881
ಆಗಲೇ ಮೈಸೂರಿಗೆ ಸ್ವತಂತ್ರ ಬಂದಿತ್ತು ಅನ್ನೋ ರೀತಿ ನಾವು ಸುಮಾರು ಕಡೆ ಹೇಳ್ಕೊತೀವಲ್ವಾ. ಹೌದು. ಮೈಸೂರು ರಾಜ್ಯಕ್ಕೆ 1881ರಲ್ಲೇ ಸ್ವತಂತ್ರ ಬಂದಿತ್ತು ಅನ್ನೋ ಅರ್ಥ ಕೊಡೋದಕ್ಕೆ ನಿಜವಾದ ಉತ್ತರಗಳು ನೀವು ಹೇಳ್ತಾ ಇರೋದು ಹಾಗಾದ್ರೆ. ಹೌದು. ಆಗ ಬರೀ ಬ್ರಿಟಿಷರ ಆಡಳಿತದಲ್ಲೇ ನಾವು ಇದ್ಕೊಂಡು ಬಂದು ಇವರು ಕೈ ಎತ್ಕೊಂಡ ತಕ್ಷಣವೇ ಒಳ್ಳೆ ಆಡಳಿತ ಕೊಡಲೇಬೇಕಾಯ್ತು. ಹಿಂದೆ ಅನುಭವ ಆಗಿತ್ತು ಇವರಿಗೆ. 1831ರಿಂದ 1881 ಅವು ಬೇರೆಯವ್ರಿಗೆ ಕೈಗೆ ಮತ್ತೆ ಹೋಯ್ತು. ಯಾಕಂದರೆ ಇವರು ಆಡಳಿತ ಸರಿಯಾಗಿ ನಡೆಸಲಿಲ್ಲ. ಇದೆಲ್ಲ ಎಚ್ಚರಿಕೆ ಮಹಾರಾಜರಿಗೂ ಇತ್ತು, ಆಗಿನ ದಿವಾನರು ಶ್ರೀರಂಗಾಚಾರ್ಲು ಅವ್ರಿಗೂ ಇತ್ತು. ಉತ್ತಮ ಆಡಳಿತ ಕೊಡಲೇಬೇಕು, ಆ ರೀತಿ ಜನಾನುರಾಗಿಯಾಗಿ ಇವರು ಆಡಳಿತ ನಡೆಸಲೇಬೇಕನ್ನೋ ಪರಿಸ್ಥಿತಿ ಇವ್ರಿಗಿತ್ತು. ಅದನ್ನು ಒಳ್ಳೆ ರೀತಿ ಇವರು ಉಪಯೋಗಿಸ್ಕೊಂಡ್ರು. ಆಗಲೇ ಈಗಲೇ ಹೇಳ್ದಂಗೆ ಅನೇಕ ಇಲಾಖೆಗಳನ್ನ ಪ್ರತ್ಯೇಕಗೊಳಿಸಿ ಆಡಳಿತನ ಚುರುಕುಗೊಳಿಸಿದ್ರು ಇವರು. ಇವರ ಸಮಯದಲ್ಲೇ ಈಗಲೇ ಹೇಳೋದಲ್ಲ, ಚಾಮರಾಜಪೇಟೆಯಲ್ಲಿ ಸಂಸ್ಕೃತ ಪಾಠಶಾಲೆ ಪ್ರಾರಂಭ ಮಾಡಿದ್ರು. ಇದಕ್ಕಿಂತ ಮುಖ್ಯವಾದ್ದು ಅಂತಂದರೆ ಈ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯನ ತುಂಬ ಅಭಿವೃದ್ಧಿ ಆಗಿದ್ದು ಇವ್ರ ಕಾಲದಲ್ಲೇ. ಅದರಲ್ಲೂ ಈಗ ಬೆಂಗಳೂರು ಅರಮನೆ ಅಂತ ನೋಡಿದ್ದೀರಲ್ವಾ. ಇದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಒಂದು ಮನೆ ಆಗಿತ್ತು. ಗ್ಯಾರೆಟ್ ಅಂತ ಹೇಳ್ಬಿಟ್ಟು ಒಬ್ಬ ಅಧಿಕಾರಿ, ಅವರು ಚಿಕ್ಕದಾಗಿ ಕಟ್ಟಿದ್ರು. ಅದನ್ನು ಇವರು ಕೊಂಡುಕೊಂಡು ಬ್ರಿಟಿಷ್ ಅವ್ರ ಹತ್ರ ಕೊಂಡುಕೊಂಡು ಅದನ್ನು ಈಗ ಇರೋ ಸ್ಥಿತಿಗೆ ತುಂಬ ಚೆಂದಾಗಿ ಕಟ್ಟಿ ಸುಮಾರು ಜಾಗನ ಅದಕ್ಕೆ ಕಾಂಪೌಂಡ್ ಹಾಕಿ ಈಗ ಪ್ಯಾಲೇಸ್ ಗ್ರೌಂಡ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಇವರು ಟೈಮಲ್ಲೇ ಅದನ್ನು ಇಂಪ್ರೂವ್ ಮಾಡಿದ್ದು. ಆ ಅರಮನೆ ತಗೊಂಡು ಈಗ ಮೈಸೂರು ಆಡಳಿತ ಇದ್ರೇನು ಬೆಂಗಳೂರಿಗೆ ಬಂದಾಗ ಅಲ್ಲೇ ನೆಲೆಸ್ತಾ ಇದ್ದರು. ಅವರು ತಗೊಂಡಿರೋ ಅರಮನೆಯೇ ಈಗಿನ ಬೆಂಗಳೂರು ಅರಮನೆ. ಮತ್ತು ಆಡಳಿತ ಇನ್ನೂ ಚುರುಕಾಗುತ್ತೆ. ಅನೇಕ ಈಗಿರೋ ಮೈಸೂರಲ್ಲಿ ಝೂ ಇದೆಯಲ್ಲ, ಅದು ಇವರು ಕಾಲದಲ್ಲೇ ಪ್ರಾರಂಭ ಆಗಿದ್ದು. ಅದಕ್ಕೆ ಇವ್ರ ಹೆಸರೇ ಇಟ್ಟಿರೋದು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮೃಗಾಲಯ ಅಂಥೇಳಿ. ಈ ರೀತಿ ಅನೇಕ ಕಾರ್ಯಗಳು ಮತ್ತು ಅನೇಕ ಸ್ಕೂಲುಗಳನ್ನ ಪ್ರಾರಂಭ ಮಾಡ್ತಾರೆ, ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. ಆಡಳಿತದಲ್ಲಿ ಚುರುಕುಗೊಳಿಸಬೇಕು ಅಂತೇಳಿ ಮೈಸೂರು ಸಿವಿಲ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಒಂದು ಕಾಲೇಜ್ ಓಪನ್ ಮಾಡಿ ಅದರಲ್ಲಿ ಆಡಳಿತದ ಎಲ್ಲ ರೀತಿಯ ಪಾಠಗಳನ್ನ ಅಲ್ಲಿ ಹೇಳಿ ಅಲ್ಲಿಂದ ಹೊರಬಂದ ಅಧಿಕಾರಿಗಳನ್ನ ಸೂಕ್ತ ಸ್ಥಳದಲ್ಲಿ ಇವರು ನೇಮಿಸ್ತಾರೆ. ಅಂದರೆ ನೀವು ಹೇಳಿದಾಗೆ 881ರಲ್ಲಿ ನಮಗೆ ಎಲ್ಲವುದು ಒಂದೊಂದಾಗಿ ಶುರು ಆಗ್ತಾ ಹೋಯ್ತು. ಹೌದು. ಅಂದರೆ ಕೇವಲ 10ನೇ ಚಾಮರಾಜ ಒಡೆಯರಿಗೆ 18 ವರ್ಷ ತುಂಬಿ ದೊಡ್ಡವರು ಮಾತ್ರ ಆಗಲಿಲ್ಲ, ಒಂಥರ ಮೈಸೂರು ಸಂಸ್ಥಾನಕ್ಕೆ ಒಂದಷ್ಟು ಹೊಸತನಗಳು ಶುರುವಾಯಿತು. ಆಗಲೇ ನಮ್ಮ ಮೈಸೂರು ರಾಜ್ಯ, ಅದರಲ್ಲೂ ಬೆಂಗಳೂರು, ಇವ್ರ ಹಿಂದೆ ಇದ್ದಂಥವರು ವಾಣಿ ವಿಲಾಸ ಸನ್ನಿಧಾನಿ ಅಮ್ಮ. ಹೌದು. ಈಗ ಅದೇ ಸಮಯದಲ್ಲಿ ಲಾವೆಲ್ಲೆ ಅನ್ನೋರು ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತ ಇದ್ದರು. ಅವ್ರ ಹೆಸರಲ್ಲೇ ಇಲ್ಲೇ ಪಕ್ಕದಲ್ಲಿ ಲಾವೆಲ್ಲೆ ರೋಡ್ ಅಂತ ಇದೆ ಅಲ್ಲ, ಅವರು ಎಲ್ಲಿ ಮಾಡಬೇಕು ಅಂತ ಇದ್ರು ಸರ್? KGF ಅಲ್ಲಿ, ಕೋಲಾರ ಪ್ರಾಂತ್ಯ ಅದು. ಆಗ KGF ಅನ್ನೋ ಹೆಸರಿರಲಿಲ್ಲ. ಅಲ್ಲಿ ಚಿನ್ನ ಸಿಗುತ್ತೆ ಅನ್ನೋದು ಅವರಿಗೆಲ್ಲ ಗೊತ್ತಿತ್ತು. ಆದ್ದರಿಂದ ಅಲ್ಲಿ ಒಂದು ಚಿನ್ನದ ಗಣಿ ಪ್ರಾರಂಭ ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಅವರಿಗೆ ಪೂರ್ತಿ ಪರ್ಮಿಷನ್ ಕೊಟ್ಟು ಅಲ್ಲಿ ಚಿನ್ನದ ಗಣಿ ಮೈಸೂರು ಮಹಾರಾಜರ ಆಡಳಿತದಲ್ಲೇ ಇರಬೇಕು ಅಂತೇಳಿ ಅದಕ್ಕೆ ಪರ್ಮಿಷನ್ ಕೊಟ್ಟರು ಇವರು. ಮೈಸೂರು ಚಿನ್ನದ ಗಣಿನೂ ಕೋಲಾರ ಚಿನ್ನದ ಗಣಿ ಇವರ ಸಮಯದಲ್ಲೇ ಪ್ರಾರಂಭ ಆಗಿದ್ದು. ಇವನ್ ನಾವೀಗೇನು ಕೋಲಾರದ ಚಿನ್ನದ ಗಣಿ ಅಂತ ಮಾತಾಡ್ತೀವಿ ಅದನ್ನು ಪ್ರಾರಂಭಿಸಿದವರು ಕೂಡ ಇವರೇನೆ. ಸೊ ಆ ಪ್ರಪೋಸಲ್ ತಂದವರು ಲಾವೆಲ್ಲೆ ಅನ್ನೋರು. ಅವ್ರ ಹೆಸರಲ್ಲೇ ಲಾವೆಲ್ಲೆ ರೋಡು ಈಗಿರೋದು ನೀವು ನೋಡಿದ್ದೀರಾ. ಈ ರೀತಿ ಅನೇಕ ಇವೆಲ್ಲ 881 ನಂತರದ ಕೆಲವು ವರ್ಷಗಳಲ್ಲಿ ಒಂದೊಂದಾಗಿ ಒಂದಷ್ಟು ಇವ್ರ ಕಾಲಘಟ್ಟದಲ್ಲಿ ನಡೆದಂಥವು. ಹೌದು. ಈ ರೀತಿ ಸರ್ವತೋಮುಖ ಅಭಿವೃದ್ಧಿ ಇವರ ಕಾಲದಲ್ಲಿ ಆಯಿತು. ಇದಕ್ಕೆ ಮಹಾರಾಜರು ಎಷ್ಟು ಕಾರಣನೋ ಅವರ ಹತ್ರ ದಿವಾನರಾಗಿದ್ದ ಶ್ರೀರಂಗಾಚಾರ್ಲು ಅವರು ಕಾರಣಕರ್ತರು. ಇವರೆಲ್ಲ ಸೇರಿ ಕಟ್ಟಿದಂಥದ್ದು. ಜೊತೆಗೆ ಅವರ ತಾಯಿ ವಾಣಿ ವಿಲಾಸ ಸನ್ನಿಧಾನ ಅಮ್ಮ ಅವರು. ಹೌದು. ಇವರು 3 ಜನದ ಒಂದು ಏನು ಅವತ್ತಿನ ಮೈಸೂರು ಸಾಮ್ರಾಜ್ಯನ ಕಟ್ಟಕ್ಕೆ ಹೋರಾಡಿದರೆ ಅದನ್ನು ನಾವು ಯಾವತ್ತಿಗೂ ಮರಿಬಾರ್ದಾಗತ್ತೆ. ಖಂಡಿತ ಇದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಮಹಾನುಭಾವರು ಇವರು. ಆದರೆ ಇವರ ದುರಂತ ತುಂಬ ದುಃಖಕರವಾಗುತ್ತೆ. ಆ ರೀತಿ ಇವರ ದುರಂತ ಅಂತ್ಯ ಆಯಿತು. ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಹಾಂ ಸರ್.
ಇಂತಹ ಉತ್ತಮ ಆಡಳಿತ ನಡೆಸಿದ್ದ ಮಹಾರಾಜರು ಒಮ್ಮೆ ಕಲ್ಕತ್ತಾಗೆ ಹೋಗೋ ಅವಕಾಶ ಸಿಗುತ್ತೆ ಅವರಿಗೆ. ಏನಕ್ಕೆ ಅಂತಂದರೆ ಅಲ್ಲಿ ಆಲ್ ಇಂಡಿಯಾ ಮೆಡಿಕಲ್ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು ಒಂದು ನಡೀತಾ ಇರುತ್ತೆ. ಅದಕ್ಕೆ ಆಹ್ವಾನ ಬರುತ್ತೆ. ಅಂದರೆ ಬ್ರಿಟಿಷರೇ ನಡೆಸ್ತಾ ಇರ್ತಾರೆ. ಈ ಬ್ರಿಟಿಷರ ಒಂದು ಕಾನ್ಫರೆನ್ಸು, ಅದರಲ್ಲಿ ಅತಿಥಿಯಾಗಿ ಬರೋದಕ್ಕೆ ಇನ್ವೈಟ್ ಮಾಡ್ತಾರೆ. ಅದರಿಂದ ಕುಟುಂಬ ಸಮೇತರಾಗಿ ಆಗ ದಿವಾನರು ಶೇಷಾದ್ರಿ ಅಯ್ಯರ್ ಆಗಿರ್ತಾರೆ 1894ರಲ್ಲಿ. ಅವ್ರನ್ನ ಸಮೇತ ಮತ್ತು ಇವರಿಗೆ ಒಂದು ಡಾಕ್ಟ್ರ್ ಇರ್ತಾರೆ, ಅವರು ಡಾಕ್ಟರ್ ಬೆನ್ಝನ್ ಅಂತೇಳಿ. ಅವ್ರ ಹೆಸರಲ್ಲೇ ಬೆನ್ಝನ್ ಟೌನ್ ಅನ್ನೋದು ಈಗ ನಾವು ಬೆಂಗಳೂರಲ್ಲಿ ಕಾಣ್ತಾ ಇದ್ದೀವಿ. ಅವ್ರಿಗೆ ಖಾಸಗಿ ಡಾಕ್ಟ್ರು. ಅವರು ಎಲ್ಲರೂ ಸೇರಿ ಇನ್ನೂ ಅನೇಕ ಅಧಿಕಾರಿಗಳು ಎಲ್ಲರೂ ಸೇರಿ ಇಲ್ಲಿಂದ ಕಲ್ಕತ್ತಾಗೆ ಪ್ರಯಾಣ ಹೊರಡ್ತಾರೆ. 1894 ಡಿಸೆಂಬರಲ್ಲಿ ಇಲ್ಲಿಂದ ಹೊರಡ್ತಾರೆ. ಅವರು ಇಲ್ಲಿಂದ ಫಸ್ಟು ಪ್ರಯಾಣ ಮಾಡೋದು ಬಂದು 11ನೇ ತಾರೀಕು ಇಲ್ಲಿಂದ ಹೊರಡ್ತಾರೆ. ಫಸ್ಟು ಪ್ರಯಾಣ ಪೂನೆಗೆ ಹೋಗ್ತಾರೆ. ಪೂನೆಯಲ್ಲಿ ಅವರು ಸ್ವಲ್ಪ ತಂಗಿ ಅಲ್ಲಿಂದ ಅವರು ಜಬಲ್ಪುರ್ಗೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾರೆ. ಜಬಲ್ಪುರಲ್ಲಿ ಅವರು 21ನೇ ತಾರೀಕು ಅನ್ಕೊತೀನಿ ಅವರು ಜಬಲ್ಪುರಲ್ಲಿ ಇಳಿತಾರೆ. ಅಲ್ಲಿ ಒಂದು ಪೂಜೆ ಪುರಸ್ಕಾರಗಳ ನದಿ ದಡದಲ್ಲಿ ಮಾಡಬೇಕಂತ, ನರ್ಮದಾ ನದಿ ಜಬಲ್ಪುರಲ್ಲಿದೆ, ಪವಿತ್ರ ನದಿ. ಅದರಲ್ಲಿ ಅವರು ಸ್ನಾನ ಮಾಡಿ ಅಲ್ಲಿಂದ ಅನೇಕ ಪೂಜೆ ಪುರಸ್ಕಾರಗಳೆಲ್ಲ ಮಾಡಬೇಕಾಗುತ್ತೆ. ಅವರು ಅದನ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ಕಲ್ಕತ್ತಾ ಪ್ರಯಾಣ ಹೊರಡ್ತಾರೆ. ಮೈಸೂರಿನಿಂದ ಕಲ್ಕತ್ತಾಗೆ ಹೇಗೆ ಹೋದರು ಅಂತ ಪುಣೆಗೆ ಹೋದರು. ಪುಣೆಯಿಂದ ಕಲ್ಕತ್ತಾಗೆ ಹೋದರು. ಅಲ್ಲಿಂದ ಅಲಹಾಬಾದಲ್ಲೂ ಇವರು ಅನೇಕ ಪೂಜೆಗಳೆಲ್ಲ ನಡೆಸ್ತಾರೆ. ಅದರದ್ದೆಲ್ಲ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದಾಗ ಇವರಿಗೆ ಸ್ವಲ್ಪ ಜ್ವರ ಕಾಣಿಸ್ಕೊಳತ್ತೆ. ಹಾಗೆ ಸ್ವಲ್ಪ ಕೆಮ್ಮು ಇದೆಲ್ಲ ಪ್ರಾರಂಭ ಆಗುತ್ತೆ. ಆಮೇಲೆ ಇವರು ಕಲ್ಕತ್ತಾಗೆ ಹೋಗ್ತಾರೆ. 1894 ಡಿಸೆಂಬರಲ್ಲಿ ಇಲ್ಲಿಂದ ಹೊರಡ್ತಾರೆ. ಅಲ್ಲಿ ಹೋಗಿ ಸೇರಿಬಿಟ್ಟು ಕಲ್ಕತ್ತಾದಲ್ಲಿ ಅವರಿಗೆ ನಮ್ಮ ವಿಜಯನಗರ ಸಾಮ್ರಾಜ್ಯದ್ದೇ ಒಂದು ಅರಮನೆ ಥರ ಇರುತ್ತೆ. ಅಲ್ಲೇ ಅವ್ರನ್ನ ಇರೋದಕ್ಕೆ ನಿಲ್ಲಿಸ್ತಾರೆ. ಆ ಬಿಲ್ಡಿಂಗ್ ಹೆಸರು ಶಿಯಾಲ್ಡೋ ಅಂತ ಹೇಳ್ಬಿಟ್ಟು ಕರೀತಾರೆ. ಅಲ್ಲಿ ಇವರು ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಡಿಸೆಂಬರ್ 24ಕ್ಕೆ ಅವರಿಗೆ ಮತ್ತೆ ಜ್ವರ ಕಾಣಿಸ್ಕೊಳುತ್ತೆ. ಆಗ ಮುಂಚೆ ಅವರಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಆಗಲಿ ಯಾವುದೂ ಇಲ್ಲ, ಏನೂ ಇಲ್ಲ. ಖುಷಿಯಾಗಿ ಪೂನಾಗೆ ಹೋದ್ರು. ಅದಾದ್ಮೇಲೆ ಇದನ್ನ ಅಲಹಾಬಾದ್ಗೆ ಹೋದ್ರು, ನರ್ಮದಾ ನದಿ ಹತ್ರ ಹೋದ್ರು, ಅಲಹಾಬಾದ್ಗೆ ಹೋದ್ರು. ಅಲ್ಲಿಂದ ಈಗ ಕೋಲ್ಕತ್ತಾಗೆ ಬಂದು ವಿಜಯನಗರ ಕಾಲದ ಒಂದು ಅರಮನೆಯಲ್ಲಿ ಶಿಯಾಲ್ಡೋ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಇವ್ರನ್ನ ಬ್ರಿಟಿಷರು ಸ್ವಾಗತ ಕೋರಿ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಜ್ವರ ಜಾಸ್ತಿ ಆಗುತ್ತೆ. ಅವರ ಖಾಸಗಿ ಡಾಕ್ಟ್ರು ಈಗಾಗಲೇ ಹೇಳಿದ್ನಲ್ಲ, ಅವರು ಇವ್ರನ್ನ ನೋಡ್ಕೊತಾ ಇರ್ತಾರೆ. ಆಗ ಶೇಷಾದ್ರಿ ಅಯ್ಯರು ಅಲ್ಲೇ ಇರ್ತಾರೆ. ಅವ್ರಿಗೆ ಪೂರ್ಣ ಡಾಕ್ಟ್ರ್ ಅಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಅವರು ಕಾನ್ಫರೆನ್ಸ್ಗೆ ಹೋಗಬೇಕು, ಆಲ್ ಇಂಡಿಯಾ ಮೆಡಿಕಲ್ ಕಾನ್ಫರೆನ್ಸ್ ಅದು. ಆದ್ರೂ ನೀವೆಲ್ಲೂ ಹೋಗಬಾರ್ದು, ಇಲ್ಲೇ ರಾಜರನ್ನ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ ಇವರಿಗೆ. ಇವರು ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಏನೇ ಪ್ರಯತ್ನ ಮಾಡಿದ್ರೂ ಅದು ಸರೋಗೋದಿಲ್ಲ ಇವರಿಗೆ. ಆಗ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರುತ್ತೆ. ಆ ಮೆಡಿಕಲ್ ಕಾಲೇಜು ಪ್ರೊಫೆಸರ್ ಇರ್ತಾರೆ, ಅವ್ರನ್ನ ಕರೆಸ್ತಾರೆ ಟ್ರೀಟ್ಮೆಂಟು ನೀವು ನೋಡಿ ಅಂತೇಳಿ. ಅವ್ರಿಗೆ ಕೆಮ್ಮು ನಿರಂತರವಾಗಿ ಬರ್ತಾ ಇರೋದ್ರಿಂದ ಪರೀಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ಅನೇಕ ಪರೀಕ್ಷೆಗಳನ್ನ ಮಾಡ್ತಾರೆ. ಆಗಲೇ ಗೊತ್ತಾಗಿದ್ದು ಇವರಿಗೆ ದಿಫ್ತೀರಿಯಾ ಅನ್ನೋ ಗಂಟಲು ಬೇನೆ ಅಂತೇಳಿ, ದಿಫ್ತೀರಿಯಾ ಅನ್ನೋ ಕಾಯಿಲೆ ಬಂದಿರುತ್ತೆ. ಅದು ತುಂಬ ರೇರ್ ಬರೋದು, ಕೈಂಡ್ ಆಫ್ ಥ್ರೋಟ್ ಕ್ಯಾನ್ಸರ್ ಅಂತ ಈಗಿನ ಭಾಷೆಯಲ್ಲೇ ಹೇಳ್ಬೋದು. ಅದಕ್ಕೆ ದಿಫ್ತೀರಿಯಾ ಅಂತ ಕರೀತಾರೆ. ಈಗೆಲ್ಲ ಕಾಮನ್ ಅದಕ್ಕೆ. ಆಗ ತುಂಬ ರೇರಾಗಿ ಬರುವಂಥ ಕಾಯಿಲೆ. ಸರಿ, ಅದಕ್ಕೂ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಸರಿ, ಅದನ್ನು ಪ್ರಾರಂಭ ಮಾಡೋಣ ಅಂತೇಳ್ಬಿಟ್ಟು
ಹೇಳ್ತಾರೆ. ಆಗ ಮಹಾರಾಣಿಯವರು ಪಕ್ಕದಲ್ಲೇ ಇರ್ತಾರೆ. ಅವ್ರಿಗೆ ತುಂಬ ಭಯ ಆಗೋಗುತ್ತೆ. ಏನು ರಾಜರಿಗೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಪ್ರತಿ ದಿವಸ ತುಂಬ ಎಚ್ಚರಿಕೆಯಿಂದ ನೋಡ್ಕೊತಾ ಇರ್ತಾರೆ. ಅವರಿಗೆ ದುಃಖ ಭರಿಸೋಕ್ಕಾಗೋದಿಲ್ಲ ಇವರ ಸ್ಥಿತಿ ಕಂಡುಬಿಟ್ಟು. ಆದರೂ ಎದ್ದು ಈ ಕುದುರೆಗಳನ್ನ ಇರುತ್ತೆ ಅಲ್ಲಿ, ಅದನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರು ಎಲ್ಲ ಎಷ್ಟೇ ಬೇಡ ಅಂತಂದರೂ ಕೇಳೋದಿಲ್ಲ. ಬೆಳಿಗ್ಗೆ ಆ ಚಳಿಯಲ್ಲಿ ಎದ್ದು ಹೋಗಿ ಆ ಕುದುರೆಗಳೆಲ್ಲ ನೋಡಿಕೊಂಡು ಬರ್ತಾರೆ. ಹುಷಾರಿದ್ದ ಇರೋವಾಗ್ಲೂ ಹಂಗೆ ಆಗುತ್ತೆ. ಆಮೇಲೆ ಬೆಳಗ್ಗೆ ಬರ್ತಾರೆ, ತಿರ್ಗಾ ಜ್ವರ ಜಾಸ್ತಿ ಆಗೋಯ್ತು, ಹೇಳಿದರೆ ಕೇಳಲ್ದಿಲ್ಲ ಅವರು. ಅಂಥ ಪರಿಸ್ಥಿತಿಯಲ್ಲಿ ಆ ಮೆಡಿಕಲ್ ಕಾಲೇಜು ಡಾಕ್ಟ್ರು ಬಂದು ದಿಫ್ತೀರಿಯಾ ಅನ್ನೋ ಕಾಯಿಲೆ ಅಂತ ಹೇಳ್ಬಿಟ್ಟು ನಿರ್ಧಾರ ಆಯಿತು. ಸರಿ, ಅದಕ್ಕೊಂದು ಔಷಧಿ ಇರುತ್ತೆ. ಆಗ ಆ ಮೆಡಿಕಲ್ ಕಾಲೇಜು ಪ್ರೊಫೆಸರ್ ಇರ್ತಾರೆ, ಅವರು ಖ್ಯಾತ ವೈದ್ಯರು, ಡಾಕ್ಟರ್ ಮೆಕ್ಡೊನಾಲ್ಡ್ ಅಂತೇಳಿ ಅವ್ರ ಹೆಸರು. ಅವರೇನು ಮಾಡ್ತಾರೆ, ಒಂದು ಮಾತ್ರೆ ಬರ್ಕೊಡ್ತಾರೆ. ಅದು ಬಹುಶಃ ಅದೇನಾದರೂ ಆಗ ಸಿಕ್ಕಿದ್ರೆ ನಮ್ಮ ರಾಜರು ಇನ್ನಷ್ಟು 100 ವರ್ಷ ಬಾಳ್ತಾ ಇದ್ರೋ ಏನೋ. ಅದು ತುಂಬ ರೇರು, ಈ ಕಾಯಿಲೆನೇ ತುಂಬ ರೇರ್ ಆಗಿ ಬರೋದು. ಆ್ಯಂಟಿ ಟ್ಯಾಕ್ಸಿನ್ ಅಂತೇಳ್ಬಿಟ್ಟು ಒಂದು ಮಾತ್ರೆಯನ್ನು ಬರ್ಕೊಡ್ತಾರೆ. ಇದನ್ನು ತಗೊಂಡು ಬಂದು ಕೊಡಿ. ಆಗ ಈ ಕಾಯಿಲೆಗೆ ಅಧಿಕೃತವಾಗಿ ಇದ್ದಿದ್ದು ಮಾತ್ರ ಅದೊಂದೇ. ಹಾಂ, ಸರಿ, ಅಷ್ಟೇ ತಾನೇ ಅಂತೇಳ್ಬಿಟ್ಟು ನಮ್ಮ ಡಾಕ್ಟ್ರುಗಳು, ದಿವಾನರು ಎಲ್ಲರೂ ಕಲ್ಕತ್ತಾ ಎಲ್ಲ ಸುತ್ತಾರೆ. ಆಗ ಮಾತ್ರೆ ಒಂದು ತಯಾರು ಮಾಡ್ತಾರೆ ಕಂಪ್ನಿಯಿಂದ. ಅದು ಸೇಲ್ ಆಗಿಬಿಟ್ಟ ಮೇಲೆ ಇನ್ನೊಂದು ತಂದಿಡ್ತಾರೆ. ಈಗ ಇಟ್ಟಿರೋ ಥರ ತುಂಬ ಸ್ಟಾಕ್ ಏನು ಇರೋದಿಲ್ಲ, ಅದು ಹೋಗೋದು ಇಲ್ಲ. ಅದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಅದು ಡಿಮ್ಯಾಂಡು ಇಲ್ಲ. ಯಾಕೆ ಅಂತಂದರೆ ಆ ಕಾಯಿಲೆ ಬರೋದೇ ರೇರು. ಆದ್ದರಿಂದ ಹೋಗ್ತಾರೆ ಒಂದೇ ಒಂದು ಮೆಡಿಕಲ್ ಸ್ಟೋರಲ್ಲಿ. ಹಿಂದಿನ ದಿವಸನೇ ಆ ಮಾತ್ರೆ ಸೇಲ್ ಆಗೋಗಿರುತ್ತೆ. ಎಷ್ಟೇ ಕಲ್ಕತ್ತಾಲು ಹೋರಾಡಿದ್ರೂ ಆ ಮಾತ್ರೆ ಸಿಗೋದಿಲ್ಲ. ಇದೇ ಥರ ಮತ್ತೆ ವಾಪಸ್ ಬರ್ತಾರೆ. ಅದು ಬಿಟ್ಟರೆ ಬೇರೆ ಇದಿಲ್ಲ ಈ ಔಷಧಿಗೆ. ಹಾಗೇ ನರಳಿ 28 ಡಿಸೆಂಬರ್ 1894ರಲ್ಲಿ ಜೈ ಚಾಮುಂಡೇಶ್ವರಿ ಅನ್ನೋ ಲಾಸ್ಟ್ ಮಾತಾಡಿ ಅವರು ಬೆಳಗಿನ ಜಾವ 5 ಗಂಟೆಯಲ್ಲಿ ಅವರು ಈ ಇಹಲೋಕನ ತ್ಯಜಿಸ್ತಾರೆ. ಎಷ್ಟು ದಿನ ಇರ್ತಾರೆ ಸರ್ ಇವರಲ್ಲಿ? ಹಾಗಾದರೆ 11ನೇ ತಾರೀಕು ಅಲ್ಲಿ ಹೋಗೋದು, 24ಕ್ಕೆ ಅಲ್ಲಿ ಸೇರ್ತಾರೆ. 24ರಿಂದ 28ರವರೆಗೂ 4 ದಿವಸ ಇರ್ತಾರೆ ಅಲ್ಲಿ. ಒಂದು ಕಡೆ ಇದಕ್ಕೆ ಅವರು ಭಾಗಿಯಾಗಬೇಕಾಗಿತ್ತು, ಮೆಡಿಕಲ್ ಕಾನ್ಫರೆನ್ಸಿಗೆ. ಅಲ್ಲೂ ಹೋಗೋಕ್ಕಾಗೋದಿಲ್ಲ. ಆದ್ರೂ ಅವರು ಡಾಕ್ಟ್ರನ್ನೆಲ್ಲ ಕಳಿಸ್ತಾರೆ, ನೀವು ಹೋಗಿ, ಪರವಾಗಿಲ್ಲ ಹೋಗಿ ಅಂತ ಕಳಿಸೋ ದೊಡ್ಡ ಗುಣ ಅವ್ರದ್ದು. ಹಾಗೂ 28 ಬೆಳಗಿನ ಜಾವ 5 ಗಂಟೆಗೆ ತೀರ್ಕೊತಾರೆ. ಮಹಾರಾಣಿಯವರು ಅಲ್ಲೇ ಇರ್ತಾರೆ. ಅವ್ರನ್ನಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅವಾಗ ಜ್ಞಾನ ತಪ್ಪುತ್ತೆ ಅವರಿಗೆ. ಆವಾಗ ಬಂದುಬಿಟ್ಟು ರಾಘವೇಂದ್ರ ರಾವ್ ಅಂತೇಳ್ಬಿಟ್ಟು ಒಬ್ರು ಇರ್ತಾರೆ ಡಾಕ್ಟ್ರು. ಅವರು ಬಂದರು ಶೇಷಾದ್ರಿ ಅಯ್ಯರಿಗೆ ಹೇಳ್ತಾರೆ. ಕುಸಿದು ಬಿದ್ದು ಹೋಗ್ಬಿಡ್ತಾರೆ ಶೇಷಾದ್ರಿ ಅಯ್ಯರವರು. ಎಂತಹ ಘಟನೆ, ಏನು ಮಾಡಬೇಕು ಅನ್ನೋದು ಅವ್ರಿಗೆ ತೋಚೋದಿಲ್ಲ. ಆಮೇಲೆ ಏನು ಮಾಡೋಣ, ಇದನ್ನು ಅವ್ರನ್ನ ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅನ್ನೋ ನಿರ್ಧಾರ ತೊಗೊತಾರೆ. ಮೊದಲು ಸಾಮಾನ್ಯವಾಗಿ ಈ ಕೊಡಗು ರಾಜರು ಮತ್ತು ಮೈಸೂರು ಮಹಾರಾಜರು, ಇನ್ನು ಮೈಸೂರಿಗೆ ತುಂಬ ಗಣ್ಯ ವ್ಯಕ್ತಿಗಳನ್ನ ಅವ್ರೇನ ಸತ್ತರೆ ಕಾಶಿಯಲ್ಲಿ ಮಣ್ಣು ಮಾಡೋದು ಒಂದು ಪದ್ಧತಿ ಇರುತ್ತೆ. ಈಗಲೂ ಕಾಶಿಯಲ್ಲಿ ಈ ಕೊಡಗು ರಾಜರದೇ ಚಿಕ್ಕರ ದೇವರಾಜ ಒಡೆಯರು ಇರ್ತಾರೆ. ಅವ್ರು ನಮ್ಮ ಸಮಾಧಿ ಕೂಡ ಈಗಲೂ ಕಲ್ಕತ್ತಾದಲ್ಲಿದೆ. ಅದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಮಾಡೋಣ ಅನ್ನೋದು ಮೊದಲ ನಿರ್ಧಾರ ಆಗುತ್ತೆ. ಆಮೇಲೆ ಅನೇಕ ಡಾಕ್ಟ್ರುಗಳು ಹೇಳ್ತಾರೆ, ಬೇಡ ಅಂಥ ಚಾನ್ಸ್ ತೊಗೊಳಕ್ಕೆ ಹೋಗಬೇಡಿ, ಇಲ್ಲಿಂದ ಮತ್ತೆ ಅಲ್ಲಿಗೆ ಪ್ರಯಾಣ ಮಾಡಿಸಿ ಇದನ್ನು ಅಲ್ಲಿ ಮಣ್ಣು ಮಾಡೋದು ಬೇಡ, ಕಲ್ಕತ್ತಾದಲ್ಲೇ ಮಣ್ಣು ಮಾಡೋಣ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಅದೇ ಸಲಹೆ ಕೊಡ್ತಾರೆ. ಅನೇಕ ಡಾಕ್ಟ್ರುಗಳು ಅದೇ ಸಲಹೆ ಕೊಡ್ತಾರೆ. ಅವ್ರ ಸಲಹೆ ಮೇರೆಗೆ ಒಂದು ಒಳ್ಳೆ ಪಲ್ಲಕ್ಕಿ ಎಲ್ಲ ರೆಡಿಯಾಗುತ್ತೆ. ಪಲ್ಲಕ್ಕಿಯಿಂದ ಅಲ್ಲೇ ಕಲ್ಕತ್ತಾದಲ್ಲಿ ಕಾಳಿಘಾಟ್ ಅನ್ನೋ ಒಂದು ಜಾಗ ಇದೆ. ಆ ಕಾಳಿಘಾಟಲ್ಲಿ ಇವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾರೆ. ಅಲ್ಲಿ ಈ
ಸ್ವಾತಂತ್ರ್ಯ ಹೋರಾಟಗಾರರದ್ದು ಒಂದು ಕಡೆ ಕಲ್ಕತ್ತಾದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರದೇ ಒಂದು ಸಮಾಧಿಗಳಿದೆ. ಇನ್ನೊಂದು ಕಡೆ ಮಾಮೂಲಿ ವ್ಯಕ್ತಿಗಳಿಗೆ ಎಲ್ಲ ಮಣ್ಣು ಮಾಡೋದು ಜಾಗ ಇದೆ. ಆಗ ಬ್ರಿಟಿಷರು ಸರ್ಕಾರ ಅಲ್ಲಿ ಒಂದು ಜಾಗನ ಇವ್ರಿಗಾಗಿ ಕೊಡ್ತಾರೆ, ಇವರು ಸಮಾಧಿ ಮಾಡೋದಕ್ಕಾಗಿ. ಅದಕ್ಕೆ ಆಮೇಲೆ ಅದು ಪಾರ್ಕ್ ಆಗುತ್ತೆ, ಅದಕ್ಕೆ ಮೈಸೂರು ಉದ್ಯಾನ ಅಂತ ಕರೀತಾರೆ. ಇವತ್ತಿಗೂ ಇದೆ, ಈಗಲೂ ಇದೆ ಅದು. ಅಲ್ಲಿ ಇವರ ಅಂತ್ಯಕ್ರಿಯೆ ಆಗುತ್ತೆ. ಸಾಮಾನ್ಯವಾಗಿ ಇವರು, ನೀವು ಮೈಸೂರಲ್ಲೆಲ್ಲ ನೋಡಿರ್ತೀರ, ಈ ರಾಜ ಮಹಾರಾಜರು ತೀರ್ಕೊಂಡ್ರೆ ಅವ್ರನ್ನ ಅಲ್ಲಿ ಮಣ್ಣು ಮಾಡಿ ಒಳಗಡೆ ಒಂಥರ ದೇವಸ್ಥಾನ ಥರ ಕಟ್ತಾರೆ. ಅಂದರೆ ಅವ್ರನ್ನ ಸುಟ್ಟು ಬೂದಿ ಏನೋ ಇಡೋದು ಅಂತಾರಲ್ಲ, ಸುಟ್ಟು ಆ ಬೂದಿನ ಅಲ್ಲಿಟ್ಟು ಒಂದು ಬೃಂದಾವನ ಕಟ್ತಾರೆ. ಆ ರೀತಿ ಬೃಂದಾವನ ಅಲ್ಲಿ ಕಟ್ಟಿ ಆ ನಗರ ಪಾಲಿಕೆಯವರು ಅಷ್ಟು ಜಾಗನ ಇದಕ್ಕೋಸ್ಕರನೇ ಮೀಸಲಿಡ್ತಾರೆ. ಒಳ್ಳೆ ಉದ್ಯಾನವನ ಆಗಿದೆ. ಇಷ್ಟೆಲ್ಲ ಇತಿಹಾಸ ಇವ್ರ ಬಗ್ಗೆ ಎಲ್ಲ ನಾನು ಓದಿದ್ದೀನಿ. ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಮೇಲೆ ನಿಮಗೂ ಹೌದು ಸರ್. ಯಾಕೆಂದರೆ ನಮಗೆ 1881 ಅಂದಾಗ ನಮಗನ್ಸದೆ ಮೈಸೂರು ರಾಜ್ಯಕ್ಕೆ 1881ರಲ್ಲೇ ಸ್ವತಂತ್ರ ಬಂದಿತ್ತು ಅನ್ನೋ ರೀತಿಯಾಗಿ ನಾವು ಹಲವಾರು ಇತಿಹಾಸಗಳಲ್ಲಿ ನಾವು ನೋಡ್ಕೊಂಡ್ ಬರ್ತೀವಿ. ಹೌದು. ಸೊ ಅದಕ್ಕೆ ಮೂಲ ಕಾರಣಕರ್ತರು ಆಗಲಿ ಅಥವಾ ನೀವೀಗೇನು ಇಲಾಖೆಗಳು ಪೋಸ್ಟ್ ಆಫೀಸಿಂದ ಹಿಡಿದು ಪೊಲೀಸ್ ಸ್ಟೇಷನ್ಗಳಿಂದ ಹಿಡಿದು ಇದೆಲ್ಲವನ್ನು ನಮ್ಮದೇ ಆದ ಮೈಸೂರು ಸಂಸ್ಥಾನದ್ದೇ ಆದಂತಹ ಒಂದು ಸಂಸ್ಥೆಗಳಾಗಿ ನಿರೂಪಿಸಬೇಕು ಅಂದಾಗ ಅದಕ್ಕೆ ನಮ್ಮ 10ನೇ ಚಾಮರಾಜ ಒಡೆಯರೇ ಕಾರಣ ಅಂದಾಗ, ಹೌದು, ಇವ್ರು ಕೇವಲ ಒಂದು 13 ವರ್ಷ ಅಷ್ಟೇ ಆಳ್ತಾರೆ. ಅದಾದ್ಮೇಲೆ ಒಂದು 4 ದಿನದ ಪ್ರವಾಸ. ಹೌದು, ಕೋಲ್ಕತ್ತಾದಲ್ಲಿ ಇಲ್ಲ, ಒಂದು 20 ದಿನದ ಪ್ರವಾಸ. 4 ದಿನ ಅಲ್ವಾ ಕಲ್ಕತ್ತಾದಲ್ಲಿರೋದು 4 ದಿನ. ಅಂತ ಮಹಾರಾಜ ಆದ್ರೂ ಒಂದು ಟ್ಯಾಬ್ಲೆಟ್ ಸಿಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹೌದು ಅಲ್ಲಿ ತೀರ್ಕೊಳ್ತಾರೆ ಅನ್ನೋದು ತುಂಬಾ ದುಃಖಕರವಾದ ವಿಷಯ. ಮತ್ತೆ ತುಂಬಾ ಇದು ಶಾಕಿಂಗ್ ಕೂಡ ಈ ವಿಷಯ. ಹೌದು. ಮತ್ತು ಈ ಥರ ರಾಜರ ಬಗ್ಗೆ ನಾನು ತಿಳ್ಕೊಂಡಾಗ, ನಮ್ಮನ್ನಾಳಿದ ರಾಜರು, ಈಗ ಚಾಮರಾಜ ಒಡೆಯರಿಗೆ ಎಷ್ಟಾಗಿತ್ತು ಸರ್ ಅವಾಗ ಏಜ್ ಸತ್ತಾಗ? ಬರೀ 31 ವರ್ಷ. 31 ವರ್ಷ ಅಂದರೆ 13 ವರ್ಷ ಅಂದರೆ 31 ವರ್ಷ ಆಗುತ್ತೆ. 31 ವರ್ಷದ ಪ್ರಾಯದಲ್ಲಿ. ಆಗ 2 ಮಕ್ಕಳು ಅವರಿಗೆ. ನಾಲ್ವಡಿ ಚಾಮರಾಜ ಒಡೆಯರು, ಆಮೇಲೆ ನರಸಿಂಹರಾಜ ಒಡೆಯರದ್ದು 2 ಮಕ್ಕಳಿರ್ತಾರೆ. ಮತ್ತು ಕೆಲವು ಹೆಣ್ಣುಮಕ್ಕಳು ಅವಾಗ ಅವರ ಜೊತೆಯಲ್ಲಿ ಹುಟ್ಟಿರ್ತಾರೆ. ಇಷ್ಟೇ ಮಕ್ಕಳಿರ್ತಾರೆ. ಆದರೆ ನಾನು ಇದನ್ನು ಓದ್ಬಿಟ್ಟೆ, ನನಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಆಗಿನ ರಾಜರ ಪರಿಸ್ಥಿತಿ, ಆಗಿನ ಇಂಚಿಂಚು ನಾನು ಅಧ್ಯಯನ ಮಾಡಿದೆ. ನನಗೆ ಆಗಲೇ ಅನಿಸಿದ್ದು, ಏನಾದರೂ ಮಾಡಿ ಕಲ್ಕತ್ತಾದಲ್ಲಿ ಹೋಗಿ ರಾಜರ ಸಮಾಧಿನ ಒಂದು ದರ್ಶನ ಮಾಡಬೇಕು ಅನ್ನೋದು ನನಗೆ ತುಂಬ ಕುತೂಹಲ ಹುಟ್ಟಿತು. ಆದರೆ ಹೋಗೋ ಪ್ರಯತ್ನ ಮಾಡಿದೆ ನಾನು. ಈಗ ಕೆಲವು ವರ್ಷಗಳ ಹಿಂದೆ ಆ ಜಾಗನ ನಾನು ನೋಡಬೇಕು. ಯಾಕೆಂದರೆ ಕೆಲವು ಮಂದಿನೇ ಆ ಸಮಾಧಿನ ಅಲ್ಲಿ ನೋಡೋಕ್ಕೆ ಹೋಗಿರೋದು. ನಮಗೂ ಈ ಹಿಸ್ಟ್ರಿ, ಇಷ್ಟು ವರ್ಷದ ಮೈಸೂರು ಇತಿಹಾಸಗಳಲ್ಲಿ ನಾವು ಎಲ್ಲೂ ಅಷ್ಟಾಗಿ ಕಾಣಿಸಿಲ್ಲ ನಮಗೆ ಇತಿಹಾಸ. ಅದೇ ಒಳ್ಳೆ ಆಡಳಿತ ನಡೆಸಿದ್ರು. ಆದಷ್ಟು ಒಂಥರ ಧ್ರುವ ನಕ್ಷತ್ರ ಥರ ಇವರು ಬೆಳಗ್ಬಿಟ್ರು. ಅದಕ್ಕೆ ತಾಯಿ ಬೇಗ ಕರ್ಕೊಂಡ್ಬಿಟ್ರು. ಇಂಥ ಆಡಳಿತಗಾರರು ಏನಕ್ಕೆ ನನ್ನ ಜೊತೇಲಿ ಇರಲಿ ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿಯನ್ನೇ ಕರ್ಸ್ಕೊಂಡ್ಬಿಟ್ರು ಅನಿಸುತ್ತೆ ನನಗೆ. ಆದರೆ ನನಗೆ ತುಂಬ ಕುತೂಹಲ ಆಗಿ ನಾನು ಹೊರಟೆ. ನನಗೆ ಹೇಗೆ ಹೊರಟೆ, ರಾಜರ ದರ್ಶನ ನನಗೆ ಯಾವ ರೀತಿ ಅನುಭವ ಕೊಡ್ತು ಹೇಳ್ತೀನಿ ಬನ್ನಿ. ನಾನು ಈಗ ನಾವು ಎಲ್ಲಿದ್ದೀವಿ ಹೇಳಿ ಸರ್? ಕಬ್ಬನ್ ಪಾರ್ಕಲ್ಲಿದ್ದೀವಿ. ಕಬ್ಬನ್ ಪಾರ್ಕಲ್ಲಿದ್ದೀರಾ? ನೀವೊಂದು ಸತಿ ಹೇಳಿ, ಎಲ್ಲಿದ್ದೀರಾ? ಕಬ್ಬನ್ ಪಾರ್ಕ್ ಸರ್, ಬೆಂಗಳೂರು. ಈಗಲೂ ಇದಕ್ಕೆ ಕಬ್ಬನ್ ಪಾರ್ಕ್ ಅಂತಲೇ ಎಲ್ಲರ ಬಾಯಲ್ಲಿದೆ. ಆದರೆ ಹತ್ರ 100 ವರ್ಷದ ಹಿಂದೆಯೇ 1927ರಲ್ಲಿ ಇದು ಚಾಮರಾಜ ಒಡೆಯರ ಪಾರ್ಕ್ ಅಂತ ಹೆಸರು ಬದಲಾಯಿಸಿದ್ದಾರೆ. ಆಗಲೇ ಈ ಶಿಲೆನ ಇಲ್ಲಿಟ್ಟಿದ್ದಾರೆ. ಈಗ 100 ವರ್ಷ ಆದ್ರೂ ನಾವು ಈಗಲೂ ಕಬ್ಬನ್ ಪಾರ್ಕ್ ಅಂತ ಕರಿತೀವಿ. ಅಟ್ಲೀಸ್ಟು ಎಲ್ಲರೂ ಹಂಗೆ ಕರೀತಾರೆ, ಗೊತ್ತಿಲ್ಲ ಅಂತ. ಆದರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಹಾಗಾದರೆ ಇವತ್ತಿಗ ಇದಕ್ಕೆ ಇರುವಂಥ ಅಧಿಕೃತವಾದ ಹೆಸರು ಚಾಮರಾಜ ಒಡೆಯರ್ ಪಾರ್ಕ್ ಅಂತೇಳಿ. ಬಟ್ ಇದಕ್ಕೆಲ್ಲೂ ಬೋರ್ಡ್ ಎಲ್ಲೂ ಇಲ್ಲ. ಇದೆ, ಎಲ್ಲ ಸುಮಾರು ಕಡೆ ಇದೆ. ಬನ್ನಿ ಬೋರ್ಡು ತೋರಿಸ್ತೀನಿ. ಓಕೆ. ಬಟ್ ನಮಗೆ ಸ್ಟಾಪ್ಗಳಾಗಲಿ, ಮೆಟ್ರೋ ಆಗಲಿ, ಬಸ್, ಜನಗಳ ಬಾಯಲ್ಲಿ ಅದು ಹೋಗಿಲ್ಲ. ಅದು ಕಬ್ಬನ್ ಪಾರ್ಕ್ ರಸ್ತೆ, ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಎಲ್ಲ ಕಡೆ ಕಬ್ಬನ್ನೇ ಇದಾರಲ್ಲ ಸರ್? ಹೌದು. ಹಂಗಾರೆ ಚಾಮರಾಜ ಒಡೆಯರ್ ಪಾರ್ಕ್ ಅಂತಲೂ ಹೆಸರು ಇಟ್ಟಿರೋದು ಇದೆ ಹಾಗಾದ್ರೆ ಇಲ್ಲಿ? ಹೌದು. ಓಕೆ, ಬನ್ನಿ ಆ ಹೆಸರು ತೋರಿಸ್ತೀನಿ. ಹಾಂ ಸರ್.
ಸರ್ ಅದೇ ಈಗ ನಾವು ಚಾಮರಾಜ ಒಡೆಯರ್ ಅವ್ರದ್ದು ಸ್ಟ್ಯಾಚ್ಯೂ ನೋಡಿಕೊಂಡು ಚಾಮರಾಜ ಒಡೆಯರ್ ಅವ್ರ ಕೆಲಸ ಮತ್ತು ಅವ್ರು ಹೇಗೆ ಕೊನೆ ಆದರೂ ಕೋಲ್ಕತ್ತಾದಲ್ಲಿ ಹೇಗೆ ಅವ್ರು ಕೊನೆ ಉಸಿರು ಹೇಳಿದ್ರು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ. ಹೇಳಿದಾಗಲೇ ನಮ್ಗೆ ಒಂಥರ ಅನ್ನಿಸ್ತು. ಬಟ್ ಇವತ್ತಿಗೂ ಕೋಲ್ಕತ್ತಾದಲ್ಲಿ ಅವ್ರದ್ದೊಂದು ಸಮಾಧಿ ಇದೆ. ಹೌದು. ಅಲ್ಲಿಗೆ ನೀವು ಹೋಗಿ ಬಂದ್ರಿ ಅಂತ ಕೂಡ ಹೇಳಿದ್ರಿ. ಹೌದು. ಅದ್ರ ಬಗ್ಗೆ ಹೇಳಿ ಸರ್, ಹೇಗಿದೆ ಸಮಾಧಿ ಏನು ಅನ್ನೋದು. ಇಂತಹ ಮೈಸೂರು ಮತ್ತು ಬೆಂಗಳೂರನ್ನು ಈ ರೀತಿ ಅಭಿವೃದ್ಧಿಪಡಿಸಿದ ಈ ಮಹಾನುಭಾವ ಅಲ್ಲಿ ತೀರ್ಕೊಂಡ್ರು ಅಂತೇಳ್ಬಿಟ್ಟು ನಾನು ಓದಿ ನನಗೆ ಏನಾದರೂ ಮಾಡಿ ಆ ಜಾಗ ನೋಡಬೇಕು ಅನ್ನೋ ಕುತೂಹಲ ಹುಡ್ತು. ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಆಗ BMTCಯಲ್ಲಿ ಚಾಲಕನಾಗಿ ಇನ್ನೂ ಕೆಲಸ ಮಾಡ್ತಾಯಿದ್ದೆ, ರಿಟೈರ್ಡ್ ಆಗಿರಲಿಲ್ಲ. ಅಲ್ಲಿಗೆ ಹೋಗಿ ಬರೋಷ್ಟು ರಜೆಗಳು ನನಗೆ ಸಿಗ್ತಾ ಇರಲಿಲ್ಲ. ಏನು ಮಾಡೋದು, ಇಲ್ಲಿಂದ ಟ್ರೈನಲ್ಲಿ ಹೋಯ್ತು ಅಂದರೆ ಹೋಗೋದಕ್ಕೆ 3 ದಿವಸ ಬೇಕು, ಬರೋದಕ್ಕೆ 2-3 ದಿವಸ ಬೇಕು, ಅಲ್ಲಿ ಕನಿಷ್ಠ 2 ದಿವಸ ಇರಬೇಕು. ಸುಮಾರು 8 ದಿವಸ ನಂಗೆ ರಜಾ ಬೇಕು. ರಜಾ ಕೊಡ್ತಾ ಇರಲಿಲ್ಲ. ಆದರೆ ನಾನು ನಿಮಗೆ ಗೊತ್ತು, ನಾನು ಮಾಡ್ತಾಯಿರೋದು ಬೆಂಗಳೂರು ದರ್ಶಿನಿ ಬಸ್ಸಲ್ಲಿ. ದೇಶದಿಂದ ಅನೇಕ ಪ್ರಯಾಣಿಕರು ನನ್ನ ಬಸ್ಸಲ್ಲಿ ಬರ್ತಾಯಿದ್ರು. ನಾನು ಕಲ್ಕತ್ತಾದಿಂದ ಯಾರಾದರೂ ಬಂದರೆ ಅವ್ರಿಗೆಲ್ಲ ಹೇಳ್ತಿದ್ದೆ, ಈ ಥರ ಕಾಳಿಘಾಟ್ ಅಂತ ಎಲ್ಲಿದೆ, ಅಲ್ಲಿ ಈ ಥರ ಮೈಸೂರು ಮಹಾರಾಜರ ಸಮಾಧಿ ಇದೆ, ನೋಡಿದ್ದೀರಾ ಅಂತ ಕೇಳ್ತಿದ್ದೆ. ಅವರು ಯಾರೂ ಈ ರೀತಿ ಗಮನಿಸಿರಲಿಲ್ಲ. ನಮಗಂತೂ ಮಹಾರಾಜರು, ಅವ್ರ ಬಗ್ಗೆ ಗೌರವ ಇದೆ, ಅವ್ರ ಬಗ್ಗೆ ತಿಳ್ಕೊಳೋ ಇದಿದೆ. ಕಲ್ಕತ್ತಾದಲ್ಲಿರೋರಿಗೆ ಆ ರೀತಿ ಕುತೂಹಲ ಇರೋದಿಲ್ಲ, ಅದು ನಮ್ಮ ಮಹಾರಾಜರ ಬಗ್ಗೆ ಗೊತ್ತೇ ಇರೋದಿಲ್ಲ. ಆದ್ದರಿಂದ ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಇದೇ ಸಮಯದಲ್ಲಿ ನನಗೆ ನನ್ನ ತುಂಬ ಆತ್ಮೀಯರು, ನನಗೆ ಒಂದು ರೀತಿಯ ಮಾರ್ಗದರ್ಶಕರು ಆದ ಇದೇ ಪುರಾತತ್ವ ಇಲಾಖೆಯಲ್ಲಿ ಡಾಕ್ಟರ್ R. ಗೋಪಾಲ್ ಅಂತ ಇದ್ದರು. ಅವರು ಕಲ್ಕತ್ತಾಗೆ ಆಫೀಸ್ ಕೆಲಸದಿಂದ ಹೋಗ್ತಾಯಿದ್ರು. ಅವರಿಗೆ ಹೇಳಿದೆ, ಸರ್ ಈ ಥರ ನಾನು ಮಹಾರಾಜರ ಸಮಾಧಿ ನೋಡಬೇಕು, ದಯವಿಟ್ಟು ಕಲ್ಕತ್ತಾ ಹೋದರೆ ಅದು ನೋಡ್ಕೊಂಡು ಬನ್ನಿ ಅಂತ ಹೇಳಿದೆ. ಅವರು ಅಲ್ಲಿ ಹೋದರು. ಅಲ್ಲಿನ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಇತ್ತು. ಆವಾಗ ಕೇಳಿದ್ರು ಎಲ್ಲಿದೆ ಅಂತ. ಅವ್ರಿಗೆ ಗೊತ್ತಿತ್ತು ಅಲ್ಲಿನ ಪುರಾತತ್ವ ಇಲಾಖೆಯವರಿಗೆ. ಅವರು ಕರ್ಕೊಂಡೋಗಿ ಇದನ್ನು ತೋರಿಸಿದ್ರು ಅವರಿಗೆ. ಅವರು ಒಂದು ಫೋಟೋ ತೊಗೊಂಡು ಬಂದು ಇಂಥ ಕಡೆ ಇದೆ ಅಂತ ಅವ್ರು ನನಗೆ ತಿಳಿಸಿದ್ರು. ತಕ್ಷಣ ನನಗೆ ಕುತೂಹಲ ಇನ್ನೂ ಜಾಸ್ತಿ ಆಯಿತು. ಆದರೆ ಅಲ್ಲಿ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಬರೋಷ್ಟು ಆರ್ಥಿಕವಾಗಿ ನಾನು ಸದೃಢನಾಗಿರಲಿಲ್ಲ. ಆಗ ಸುಮಾರು ಖರ್ಚಾಗುತ್ತೆ, ಎಲ್ಲಿಂದ ತರಲಿ ನಾನು ಅಂಥೇಳ್ಬಿಟ್ಟು. ಆದರೂ ಕುತೂಹಲ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಸರಿ, ಯಾರಾದರೂ ಒಬ್ಬರು ಜೊತೆಯಲ್ಲಿ ಬೇಕಲ್ಲ, ನಾನು ಅದ್ರ ಬಗ್ಗೆ ತಿಳಿಸ್ಬೇಕು, ಒಂದು ಫೋಟೋ ತೆಗಿಬೇಕಾದ್ರೆ ಯಾರೋ ಒಬ್ಬರು ನನ್ನ ಜೊತೆ ಇರಬೇಕು. ಆಗ ನನ್ನ ಆತ್ಮೀಯರಾದ ಕೋನ ನಾಗರಾಜ್ ಅಂತ ಇದ್ದಾರೆ, ಕನ್ನಡ ಹೋರಾಟಗಾರರವರು. ಅವರಿಗೆ ನಾನು ಹೇಳಿದಾಗ, ಧನ್ಪಾಲ್ ನಡಿ ಹೋಗೋಣ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಆದರು. ಸರಿ, ಇಬ್ಬರು ಮಾತಾಡಿಕೊಂಡು ಅಷ್ಟು ರಜಾ ನನಗೆ ಸಿಗಲಿಲ್ಲ. ಇಲ್ಲೇ ಫ್ಲೈಟಲ್ಲಿ ಹೋಗಬೇಕು. ಅದು ನನ್ನ ಮಟ್ಟಿಗೆ ಒಂಥರ ಹೆವಿ ಅಮೌಂಟ್, ಅದು ಹೋಗಿ ಬರೋ ಅಷ್ಟು. ಆದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಏನೋ ದುಡ್ಡೆಲ್ಲ ಹೊಂದಿಸ್ಕೊಂಡು ನಾನು ಟಿಕೆಟೆಲ್ಲ ಬುಕ್ ಮಾಡಿದೆ. ಸುಮಾರು 3 ತಿಂಗಳ ಹಿಂದೆನೇ ಬುಕ್ ಮಾಡಿದೆ. ಆದರೆ ಆ 3 ತಿಂಗಳು ನನ್ನ ಜೀವಮಾನದಲ್ಲಿ ಚಡಪಡಿಕೆಯಲ್ಲೇ ನಾನು ಕಾಲ ಕಳೆದೆ. ಯಾವತ್ತು ಹೋಗಬೇಕು, ಯಾವಾಗ ಎಲ್ಲ ನೋಡಬೇಕು, ತುಂಬ ಕುತೂಹಲ ಇತ್ತು ನನಗೆ. 3 ತಿಂಗಳು ಆಯಿತು, ಟಿಕೆಟೆಲ್ಲ ಬುಕ್ ಆಯಿತು, ಹೊರಡೋಕ್ಕೆ ಪ್ರಯತ್ನ ಮಾಡಿದೆ. ನಾನು ಪ್ಲ್ಯಾನ್ ಮಾಡಿದೆ, ಇಲ್ಲಿ ಮಧ್ಯಾಹ್ನ ಫ್ಲೈಟ್ ಇತ್ತು, ಒಂದು 4 ಗಂಟೆಗೆ ನಾವು ಕಲ್ಕತ್ತಾ ಸೇರ್ತೀವಿ, ಅವತ್ತು ಸಾಯಂಕಾಲನೇ ಹೋಗಿ ನೋಡಬೇಕು. ನನಗೆ ಅಷ್ಟು ಕುತೂಹಲ ಇತ್ತು, ಒಂಥರ ಭಕ್ತಿ ಭಾವನೂ ಇತ್ತು ನನ್ನಲ್ಲಿ. ಮಹಾರಾಜರು ನೋಡೋಕ್ಕೆ ಹೋಗ್ತಾಯಿದ್ದೀನಿ. ನಾನು ಯಾವುದೇ ಒಂದು ದೇವಸ್ಥಾನಕ್ಕೆ ಈ ರೀತಿ ನಾನು ಎಲ್ಲೂ ಕುತೂಹಲ ಭರಿತನಾಗಿ ನಾನು ಹೋಗಿರಲಿಲ್ಲ. ಆ ಥರ ಹೋಗಬೇಕು ಅಂತ ಎಲ್ಲ ಫ್ಲೈಟಲ್ಲಿ ನಮ್ಮ ದುರಾದೃಷ್ಟಕ್ಕೆ, ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಆಗ ಫ್ಲೈಟು ಏನೋ ರಿಪೇರಿ ಇದೆ ಅಂಥೇಳಿ ಸುಮಾರು 3-4 ಅವರ್ ಇಲ್ಲೇ ಲೇಟ್ ಆಗೋಯ್ತು. 3-4 ತಿಂಗಳು ಕಾದವರಿಗೆ 3-4 ಅವರ್, ಅದು 3-4 ಗಂಟೆ ನನಗೆ ಅಲ್ಲಿ ಕಾಯೋದಕ್ಕೆ ನನಗೆ ತಾಳ್ಮೆ ಇರಲಿಲ್ಲ, ಚಡ್ಪಡಿಸ್ತಾ ಇದ್ದೆ. ಆಮೇಲೆ ಸಾಯಂಕಾಲ ಒಂದು 4-5 ಗಂಟೆಗೇನೋ ಫ್ಲೈಟ್ ಎಲ್ಲ ರೆಡಿ ಅಂತಂದರು. ಹೊರಟೆ. ಕಲ್ಕತ್ತಾ ಹೋಗೋಷ್ಟೊತ್ತಿಗೆ ಕತ್ಲಾಗೋಗಿತ್ತು. ಆ ದಿನ ನೋಡೋಕ್ಕಾಗಿಲ್ಲ. ನಾನು ಕೋನ ನಾಗರಾಜ್ ಇಬ್ಬರು ಸೇರಿ, ಅವ್ರು ನಾನು ತುಂಬ ಆತ್ಮೀಯರು, ಒಂದು ರೂಮ್ ಮಾಡಿದ್ವು. ರಾತ್ರಿ ಎಲ್ಲ ನೀವು ನಂಬ್ತಿರೋ ಬಿಡ್ತಿರೋ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು.
ನನಗೆ ಬೆಳಗ್ಗೆ ಯಾವಾಗ ಆಗುತ್ತೆ ಅಂತೇಳ್ಬಿಟ್ಟು ರಾತ್ರಿ ಎಲ್ಲ ಎದ್ದು ಕೂತ್ಕೊಂಡಿದ್ದೀನಿ. ಬೆಳಗ್ಗೆ ಆದ ತಕ್ಷಣ ಅವ್ರು ಎದ್ದೋಳೋ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೆ. ಸರಿ ಅಲ್ಲಿಂದ ಒಂದು ಆಟೋ ಮಾಡಿಕೊಂಡು ಕಾಳಿಘಾಟ್ಗೆ ಹೋದ್ವು. ಅಲ್ಲಿನ ನನ್ನ ಅನುಭವನೇ ಬೇರೆ ಇತ್ತು. ಹೋಗಿ ಆಟೋ ಇಳಿದ ತಕ್ಷಣ ನೋಡ್ತೀನಿ, ಅದಕ್ಕೆ ಮೈಸೂರು ಉದ್ಯಾನ ಅಂತ ಹೆಸರು. ಕೋಲ್ಕತ್ತಾದಲ್ಲಿ ಮೈಸೂರು ಉದ್ಯಾನ ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ಹೋದೆ. ಅಲ್ಲಿ ಹೆಬ್ಬಾಗಿಲು ಇದೆಯಲ್ಲ, ನೋಡಿದೆ. ನಮ್ಮ ಮೈಸೂರು ಅರಮನೆಗೆ ಯಾವ ರೀತಿ ಹೆಬ್ಬಾಗಿಲು ಕಟ್ಟಿದ್ದಾರೋ ಅದೇ ರೀತಿ ಇದೆ. ಮೇಲೆ ಗಜಲಕ್ಷ್ಮಿ ದೇವಿಯ ಒಂದು ಶಿಲ್ಪ ಇದೆ. ಅನೇಕ ಶಿಲ್ಪಗಳನ್ನೆಲ್ಲ ಕೆತ್ತಿದ್ದಾರೆ. ಸರಿ, ಅಲ್ಲಿಂದ ಒಳಗೋದೆ. ನೀವು ನಂಬ್ತಿರೋ ಬಿಡ್ತಿರೋ, ಗೇಟ್ನಿಂದ ಒಳಗೆ ಹೋಗೋವರೆಗೂ ಎದೆ ಬಡಿತ ಜಾಸ್ತಿ ಆಗ್ತಾಯಿದೆ ನನಗೆ. ಕುತೂಹಲನೋ ಅಥವಾ ಭಕ್ತಿನೋ ಅಥವಾ ಭಯನೋ ಏನೋ ಗೊತ್ತಿಲ್ಲ ನನಗೆ. ಒಳಗೆ ಹೋದೆ. ಹೋದ ತಕ್ಷಣವೇ ನನಗೆ ಆ ಎಂಟ್ರೆನ್ಸಲ್ಲಿ ಕಂಡಿದ್ದು ನಮ್ಮ ಮೈಸೂರು ರಾಜ್ಯದ ಲಾಂಛನ ಗಂಡಬೇರುಂಡ ಅದು ಕಾಣಿಸ್ತು. ಮತ್ತು ಆಚೆಯಿಂದ ದೇವಸ್ಥಾನ ಎಲ್ಲ ನೋಡ್ತೀನಿ. ಎಲ್ಲ ಒಳ್ಳೆ ದೇವತೆಗಳ ಶಿಲ್ಪಗಳು ಕೆತ್ತಿದ್ದಾರೆ. ಅದರಲ್ಲೂ ದಶಾವತಾರನ ಕೆತ್ತಿದ್ದಾರೆ ದೇವಸ್ಥಾನ ಸುತ್ತು. ಬಿಳಿ ಬಣ್ಣದ್ದು ನೋಡೋದಕ್ಕೆ ತುಂಬ ಅದ್ಭುತವಾಗಿತ್ತು. ನೋಡಿ ಒಳಗಡೆ ಎಂಟ್ರಿ ಕೊಡುವಾಗಂತೂ ನನ್ನ ಎದೆ ಬಡಿತ ಜಾಸ್ತಿ ಆಗೋಯಿತು. ಒಳಗೋಗಿ ನೋಡ್ತೀನಿ, ಒಳ್ಳೆ ಶಿಲ್ಪ ಕಲೆ ಎಲ್ಲ ಕೆತ್ತಿದ್ದಾರೆ. ಪಕ್ಕದಲ್ಲಿ ನಮ್ಮ ಮೈಸೂರು ಮಹಾರಾಜರ ಒಂದು ಹಳೇ ಫೋಟೋ ಇಟ್ಟಿದ್ದಾರೆ. ಆ ಫೋಟೋ ತೆಗೆದುಬಿಟ್ರೆ ಖಂಡಿತ ಅದನ್ನು ಚಾಮರಾಜ ಒಡೆಯರು ಸಮಾಧಿ ಅಂತ ಯಾರಿಗೂ ಈಗಲೂ ಹೇಳ್ತೀನಿ. ಅಲ್ಲಿ ಸೆಕ್ಯೂರಿಟಿ ಕೇಳಿದೆ, ಏನು ಒಳಗೆ ಸಮಾಧಿ ಇದೆ ಅಂದರೆ, ಯಾವ ಸಮಾಧಿ ಇದು, ದೇವಸ್ಥಾನ ಇದೆ, ಹೋಗಿ ಪೂಜೆ ಮಾಡೋದಾದರೆ ಮಾಡಿಸ್ಕೊಳ್ಳಿ, ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತಂದರು. ಅಲ್ಲಿ ಕೆಲವು ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಕೇಳಿದೆ ಏನಿದು ಅಂತಂದರೆ, ಕೃಷ್ಣಕ ಮಂದಿರ ಹಾಯ್ ಚಲೋ ಅಂತಂದರು. ಹೋಗಿ ನೋಡ್ತೀನಿ, ಗರ್ಭಗುಡಿಯಲ್ಲಿ ನಮ್ಮ ಮೈಸೂರು ಮಹಾರಾಜರ ಒಂದು ಬೃಂದಾವನ ನಿರ್ಮಿಸಿ ಸಮಾಧಿ ಅಲ್ಲಿತ್ತು. ನನಗೆ ಸ್ವಲ್ಪ ಹೊತ್ತು ನಾನು ಏನು ಮಾತಾಡೋ ಸ್ಥಿತಿಯಲ್ಲಿರಲಿಲ್ಲ. ಕೂತ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡೆ. ಒಂದು ಕಡೆಯಿಂದ ನೋಡಿದೆ, ಸಾಮಾನ್ಯವಾಗಿ ಅವರು ಬೃಂದಾವನಗಳಲ್ಲಿ ವೇಣುಗೋಪಾಲ ಅಥವಾ ದೇವರು ಇರುತ್ತೆ, ಅಥವಾ ಇನ್ನು ಬೇರೆ ದೇವರು ಇರ್ತಾರೆ. ಮೇಲೆ ಬಹುಶಃ ಚಾಮರಾಜ ಒಡೆಯರೇ ಇರಬೇಕು, ಅವ್ರದ್ದೊಂದು ಚಿಕ್ಕ ಮೂರ್ತಿ ಇದೆ. ಆ ಫೋಟೋ ತೆಗೆದುಬಿಟ್ರೆ ನಾವು ಅದು ಯಾರೂ ಹೇಳೋದಿಲ್ಲ. ಕಲ್ಕತ್ತಾದಲ್ಲಂತೂ ಯಾರಿಗೂ ಗೊತ್ತಿಲ್ಲ ಅಂತಲೇ ನಾನು ಅನ್ಕೊತೀನಿ. ಆಮೇಲೆ ಕೆಲವು ನಿಮಿಷಗಳು ಮೌನವಾಗಿ ನಾನು ದರ್ಶನ ಮಾಡಿಕೊಂಡೆ. ಸೊ ಅಲ್ಲಿ ಅವ್ರಿಗೆ ಇತಿಹಾಸ ಗೊತ್ತಿಲ್ಲದೆ ಅದು ಇನ್ನೂ ದೇವಸ್ಥಾನದ ಥರ ಪೂಜೆಯಾಗಿ ನಡೀತಾ ಇದೆ. ಹೌದು, ಒಬ್ಬ ಪೂಜಾರಿ ಇದ್ದಾನೆ. ಅವರು ವ್ಯಾಲ್ಯೂ ಅಷ್ಟಿದ್ದರಿಂದ ಅವತ್ತೇ ಅದನ್ನು ಅಷ್ಟು ಚೆನ್ನಾಗಿ ಮಾಡಿ ಒಂದು ನಂತರದ ಕಾಲದಲ್ಲಿ ಮೈಸೂರು ಮಹಾರಾಜರೇ ಅದನ್ನೆಲ್ಲ ಕಟ್ಟಿಸಿದ್ದು, ಇವರೇ ಕಟ್ಟಿಸಿರೋದು. ಅದನ್ನು ಕಲ್ಕತ್ತಾ ನಗರ ಪಾಲಿಕೆಯವರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಒಳ್ಳೆ ಮೇಂಟೈನ್ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಯಾವುದೇ ನಾನು ನೋಡಿರೋ ರೀತಿ ತುಂಬ ಚೆನ್ನಾಗಿದೆ. ನಾನು ನೋಡಿದ ಯಾವುದೇ ರಾಜರದು ಮಂತ್ರಿಗಳದು ಯಾರದು ಸಮಾಧಿ ಆ ರೀತಿ ಇಲ್ಲ. ಒಂದು ದೇವಸ್ಥಾನನೇ ಅದು, ಆ ರೀತಿ ಇದೆ. ನೋಡಿಕೊಂಡು ನನ್ನ ಜನ್ಮ ಸಾರ್ಥಕ ಅನ್ನಿಸ್ತು ನನಗೆ. ನನ್ನ ಅನೇಕ ಅನುಭವಗಳನ್ನ ನಾನು ಒಂದು ಪತ್ರಿಕೆಗಳಲ್ಲೂ ಹಂಚ್ಕೊಂಡೆ. ನಾನು ಆಗಿನ ಪ್ರತಿಷ್ಠಿತ ಪತ್ರಿಕೆ ಡೆಕ್ಕನ್ ಹೆರಾಲ್ಡಲ್ಲಿ ನಾನು ಕನ್ನಡದಲ್ಲಿ ಬರ್ಕೊಟ್ಟೆ. ಅದನ್ನು ತರ್ಜುಮೆ ಮಾಡಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಅರ್ಧ ಪೇಜು ಆ ನ್ಯೂಸ್ ಬಂತು. ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಒಳ್ಳೆ ವಿಷಯ. ನೀವು ಹೇಳಿದಾಗೇ ಈಗ ಅಲ್ಲಿಯವರಿಗೆ ಈ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದು ವಿಷಯ ಅಲ್ಲ. ಹೌದು, ನಮ್ಗಳಿಗೂ ಇಲ್ಲಿರೋರಿಗೆ ಈ ಥರದ್ದು ಚಾಮರಾಜ ಒಡೆಯವರದ್ದು ಸಮಾಧಿ ಕೋಲ್ಕತ್ತಾದಲ್ಲಿದೆ ಅನ್ನೋ ಒಂದು ಐಡಿಯಾಲಜಿನೇ ಗೊತ್ತಿಲ್ವಲ್ಲ ಸರ್? ಈಗಲೂ ಆ ಫೋಟೋ ಹಳೇ ಫೋಟೋ, ಅದು ನಮ್ಮ ಹಳೆ ಫೋಟೋಗಳು ಫ್ರೇಮ್ ಹಾಕ್ತೀವಲ್ಲ, ಆ ಥರ ಫ್ರೇಮ್ ಹಾಕಿರೋ ಫೋಟೋ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ಈಗಲೂ ಅದನ್ನು ಚಾಮರಾಜ ಒಡೆಯರ ಸಮಾಧಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನು
ಒಂದು ಲೇಖನ ಪ್ರಯತ್ನ ಮಾಡಿ ಸಿದ್ಧಪಡಿಸಿ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದೆ. ಆಗಲೂ ಎಷ್ಟೋ ವಿದ್ವಾಂಸರು ಕೇಳ್ತಾರೆ, ನೀನು ಚಾಮರಾಜ ಒಡೆಯರ್ದು ಅಂತ ಅದು ಹೇಗೆ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇನ್ನು ವಿದ್ವಾಂಸರೇ ನನಗೆ ಆ ರೀತಿ ಕೇಳಿದ್ರೆ ಜನಸಾಮಾನ್ಯರಿಗೆ ಹೇಗೆ? ಆ ಫೋಟೋ ಒಂದಿದೆ, ಅದೊಂದು ಆಧಾರ ಅಂತಂದೆ. ಸ್ವಲ್ಪ ಜನ ನಂಬಿದ್ರು ಅದನ್ನು. ಆದರೆ ಆ ಸಮಾಧಿ ಒಳಗಡೆ ಚಾಮರಾಜ ಒಡೆಯರ ಒಂದು ಶಿಲ್ಪನೂ ಇದೆ. ಸೂಕ್ಷ್ಮವಾಗಿ ನೋಡಬೇಕು. ಅದನ್ನೆಲ್ಲ ನಾನು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಅಕಾಡೆಮಿಯಲ್ಲಿ ಇದನ್ನು ಪ್ರೆಸೆಂಟ್ ಮಾಡೋವಾಗ ಅನೇಕ ವಿದ್ವಾಂಸರಿದ್ದರು. ಮತ್ತು ನನ್ನ ಪ್ರೆಸೆಂಟ್ ಮಾಡೋ ಮುಖಾಂತರ ನಾನು ಸರ್ಕಾರಕ್ಕೆ ಮತ್ತು ಈಗಿನ ಅರಸರ ಮನೆತನಕ್ಕೆ ಎಲ್ರಿಗೂ ಒಂದು ಮನವಿ ಮಾಡಿಕೊಂಡೆ ನಾನು. ಅಲ್ಲಿ ಚಾಮರಾಜ ಒಡೆಯರ ಆಡಳಿತ, ಅವರ ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟ ಕೊಡುಗೆಗಳು ಎಲ್ಲನೂ ನನ್ನ ಲೇಖನದಲ್ಲಿ ನಾನು ಬರೆದಿದ್ದೀನಿ. ಅದನ್ನೇ ಒಂದು ದೊಡ್ಡ ಬೋರ್ಡ್ ಮಾಡಿ ಅಲ್ಲಿ ಆಗಬೇಕು ಅನ್ನೋದು ನನ್ನ ಆಸೆ. ಆದರೆ ನಾನು ಇಲ್ಲಿಂದ ಅದನ್ನು ರೆಡಿ ಮಾಡಿಕೊಂಡು ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಯಾರಿಗೆ ಪರ್ಮಿಷನ್ ಕೇಳಬೇಕು, ಹೇಗೆ ಅದನ್ನು ಅಲ್ಲಿ ಅಳವಡಿಸ್ಬೇಕು ಅನ್ನೋ ಐಡಿಯಾ ನನಗೆ. ಅದರಿಂದ ಅದು ಸರ್ಕಾರ ಮಾಡುತ್ತೋ, ಯಾವುದಾದ್ರು ಸಂಘ ಸಂಸ್ಥೆಗಳು ಮಾಡುತ್ತೋ, ಅಥವಾ ಮೈಸೂರು ಮಹಾರಾಜರ ಕುಟುಂಬದವರು ಮಾಡ್ತಾರೋ, ಅಲ್ಲಿ ಅವರ ಬಗ್ಗೆ ಒಂದು ದೊಡ್ಡ ಬೋರ್ಡ್ ಅಳವಡಿಸ್ಬೇಕು ಅನ್ನೋದು ಆ ದಿನದಿಂದ ನನ್ನ ಆಸೆ ಇದೆ. ಯಾಕೋ ಅದಿನ್ನೂ ಈಡೇರಿ ಇಲ್ಲ. ತಮ್ಮ ಚಾನಲ್ ಮುಖಾಂತರ ನೋಡಿದವರು ಮುಂದೆ ಬಂದು ಅಲ್ಲಿ ಅವ್ರ ಬಗ್ಗೆ ಬರೆದಿರೋದೆಲ್ಲ ನಾನು ಮಾಡಿಕೊಡ್ತೀನಿ. ಆದರೆ ಅಲ್ಲಿ ಹೋಗಿ ಹಾಕುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಹಾಗಾದರೆ ಅಲ್ಲಿ ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಏನೂ ಇಲ್ಲ. ಒಂದು ದೇವಸ್ಥಾನ, ಕೃಷ್ಣನ ದೇವಸ್ಥಾನ ಅನ್ನೋ ಥರ ಇದೆ. ಇದು ಮೈಸೂರು ಅರಸ ಮನೆತನದವ್ರಿಗೆ ಗೊತ್ತಲ್ವ? ಅವರಿಗೆಲ್ಲ ಗೊತ್ತಿರಲೇಬೇಕು. ಗೊತ್ತಿದೆ. ನಾನು ಬೇರೆ ಮಾಧ್ಯಮದ ಮುಖಾಂತರ, ಬೇರೆ ಅಧಿಕಾರಿಗಳ ಮುಖಾಂತರ ಅವರಿಗೆ ತಲುಪಿಸೋ ಥರ ನಾನು ಹೇಳಿದ್ದೀನಿ. ಆದರೆ ಅದು ಯಾಕೋ ಯಾರೂ ಮನಸ್ಸು ಮಾಡಿಲ್ಲ. ನನಗೆ ಅಲ್ಲೊಂದು ಬೋರ್ಡ್ ಅಳವಡಿಸ್ಬೇಕು ಅನ್ನೋದು ನನ್ನ ಜೀವಮಾನದ ಒಂದು ಗುರಿಯಾಗಿದೆ. ನನಗೆ ಖಂಡಿತ ಆಗುತ್ತೆ ಬಿಡಿ ಸರ್. ಅದು ಆಗಲೇಬೇಕು. ಅದರಲ್ಲೂ ನನಗೆ ಕನ್ನಡ, ಬೆಂಗಾಳಿ ಮತ್ತು ಇಂಗ್ಲೀಷು 3 ಭಾಷೆಯಲ್ಲೂ ಅಲ್ಲಿ ಆಗಬೇಕು. ಅದು ಅನ್ನೋದು ಒಂದು ಆಸೆ ಇದೆ. ನೋಡೋಣ ಮುಂದಕ್ಕೆ ಯಾವ ರೀತಿ ಆಗುತ್ತೋ. ಇಲ್ಲ ಅಂದರೆ ನಾನೇ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ನನಗಂತೂ ಇದೊಂದು ಆಸೆ ಇದೆ ನನಗೆ. ಯಾರಿಗೂ ಇಲ್ಲದೆ ಇರುವಂತಹ ಒಂದು ಕಾಳಜಿ, ಅದ್ರ ಬಗ್ಗೆ ಇರುವಂಥ ಒಂದು ಪ್ರೇಮ. ಆ್ಯಕ್ಚುಲಿ ಆ ವ್ಯಕ್ತಿನ ಅಷ್ಟೆಲ್ಲ ಸಾಧನೆಗಳ ಬಗ್ಗೆ ನಾವು ಮಾತಾಡುವಾಗ ಅವ್ರ ಬಗ್ಗೆ ಅಷ್ಟು ಮಾಹಿತಿನೂ ನಾವು ಅಲ್ಲಿ ಹಾಕಲಿಲ್ಲ ಅನ್ನೋದು ತುಂಬ ಒಂಥರ ಹೌದು, ಬೇರೆ ಥರದ್ದೇ ವಿಷಯ. ಅವರು ಮಾಡಿರೋ ಸಾಧನೆಗಳು ಹೇಳಿ. ಹೌದೌದು. ಈಗ ಬೆಂಗಳೂರಾಗಲಿ, ಮೈಸೂರು ರಾಜ್ಯ ಆಗಲಿ, ಈ ಥರ ನಾವು ಅಭಿವೃದ್ಧಿನ ಕಾಣಿದ್ದೀನಿ ಅಂದರೆ ಅವರೇ ಅವರು ಅಂತ ಚಾಮರಾಜ ಒಡೆಯರು ಮತ್ತು ಆಗಿನ ದಿವಾನರು. ಅದರಿಂದ ನನಗೆ ಇದು ಒಂದು ಆಸೆ ಇದೆ. ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ.